ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ, ಶಂಕರಾನಂದರ ಕೃಪೆಯಿಂದ, ಚಿದಾನಂದರ ವರದಿಂದ ನಾರತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಕೊರಳಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಭಕುತರ ಸಲಹಲು ಈ ಧರೆಗಿಳಿದ ಕರುಣಾಸಾಗರ ಆ ಮುನಿ ಕುವರ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಬೆಳಕಲ್ಲಿ ಒಂದು ಬೆಳಕನ್ನು ಕಂಡು ಬೆರಗಾದೆ ನಾನು. ಆ ದಿವ್ಯ ರೂಪ ಕಂಡಾದ ಮೇಲೆ ಏನಾದರೆ ಏನು, ಆನಂದದ ಅನುಭವವನ್ನು ಬಣ್ಣಿಸ ಕಾಣೆನು ಮಾತುಗಳನ್ನು. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಶ್ರೀ ಗುರು ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ.
कार ಕೈ ಮಾಡು ನಡ್ಕೊಂಡು ಹೋಗ್ಬಿಡ ಮೇಡಮ್ ನಡ್ಕೊಂಡು ಹೋಗ್ಬಿಡ ಸರಿ ಅನ್ನೋ ಮರೆ ಅವನು
ಪ್ರಣವ ಸ್ವರೂಪಿ ಕಾಶಿನಾಥ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮುರುಘಾ ಮಠ್ ಗುಡೇದಗುಡ್ಡ ಪೂಜ್ಯರನ್ನ ಅಧ್ಯಕ್ಷತೆಯನ್ನ ವಹಿಸಲಿರುವ ಶ್ರೀ ನಾರಾಯಣ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡೇಗೌಡಜಿ ಪಾಟೀಲ್ ಅವರನ್ನ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ರಮೇಶ್ ಚಿಲ್ಲಾಳ್ ಅವರನ್ನ, ಶ್ರೀ ಚಂದ್ರಕಾಂತ್ ಎನ್ ಭಂಡಾರಿ ಅವರನ್ನ, ಶ್ರೀ ಜನಾರ್ದನ್ ಪಾಣಿವಾತಿ ಅವರನ್ನ, ಶ್ರೀ ನಾರಾಯಣ್ ಎಂ ದಿವಟೆ ಅವರನ್ನ ಸನ್ಮಾನ್ಯ ಶ್ರೀ ವೇದಿಕೆಗೆ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ನಮಸ್ಕಾರಗಳು. ಭವ್ಯ ಭಾರತ ದೇಶದ ಚೆಲುವ ಕನ್ನಡ ನಾಡಿನ ಉತ್ತರ ಕರ್ನಾಟಕದ ಪ್ರಸಿದ್ಧ ನಗರವು ತನ್ನ ಕೈಮಗ್ಗದ ರೇಷ್ಮೆ ಸೀರೆಗಳಿಂದ ಹಾಗೂ ಕೆಂಪು ಶಿಲೆಗಳಿಂದ ವಿಶ್ವದ ಮಾರುಕಟ್ಟೆಯಲ್ಲಿ ಕಂಗೊಳಿಸುತ್ತಿರುವ ಇಳಕಲ್ ನಗರದ ಸೊಗಡು ಸಾಳಿ ಸಮಾಜದ ಅಡಿಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಇಳಕಲ್ ನಗರದಲ್ಲಿಯೇ ದ್ವಿತೀಯ ದೇವಸ್ಥಾನವೆಂದ ಎನಿಸಿಕೊಂಡಿರತಕ್ಕಂತಹ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದ ಶತಮಾನೋತ್ಸವದ ಸಂಭ್ರಮದ ಸಮಾರಂಭವನ್ನ ಇದೀಗ ನಾವು ಆರಂಭಿಸ್ತಾ ಇದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಳ್ಬೇಕು ಅಂತ ನಾನು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಈ ಸಮಾರಂಭವನ್ನ ಉದ್ಘಾಟಿಸಲು ನಾನು ಸನ್ಮಾನ್ಯ ಶ್ರೀ ದೊಡ್ಡೇಗೌಡಜಿ ಪಾಟೀಲ್ ಅವರಲ್ಲಿ ಅವರ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಅಖಿಲ ಭಾರತ ಸೊಗಡಸಾಲೆ ಪೂಜ್ಯ ಶ್ರೀ ಜನಾರ್ದನ್ ಪಾಣಿಭಾತೆ ಶ್ರೇಷ್ಠ ಸಂಸ್ಕೃತ ಪಂಡಿತರು ರಂಗನ್ಪೇಟೆ, ಸನ್ಮಾನ್ಯ ಶ್ರೀ ನಾರಾಯಣ್ ಮಲ್ಲಪ್ಪ ದಿವಟೆ ಸೊಗಡಸಾಲೆ ಸಮಾಜದ ಮುಖಂಡರು ಹುಬ್ಬಳ್ಳಿ ಹಾಗೂ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕಾಂಬ್ಳೆ ಮಾನ್ಯ ಕಾರ್ಯದರ್ಶಿಗಳು ಅಖಿಲ ಕರ್ನಾಟಕ ರಾಜ್ಯ ಸೊಗಡಸಾಲೆ ಸಮಾಜ ಗದಗ ಬೆಟಗೇರಿಯವರು ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕು ಅಂತ ನಾನು ಕ್ರಿಯಾಶೀಲ ಈ ಸಮಾಜದ ಅಧ್ಯಕ್ಷರು, ಹಿರಿಯರು
ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾರಾಯಣಪ್ಪ ರಾಮಚಂದ್ರಪ್ಪ ದೀವಟೆ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ತಾವೆಲ್ಲರೂ ಉಪಸ್ಥಿತರಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ನಾವು ಇದೀಗ ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯನ್ನ SR ಗಂಟಿ ಬಾಲಕಿಯರ ಪ್ರೌಢಶಾಲೆಯ ಮತ್ತು ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಲೆಕ್ಕಿಗರಾಗಿರ್ತಕ್ಕಂಥ ಶ್ರೀ ಉಮೇಶ್ ಹಿರಣ್ಣಪ್ಪ ಸಾಕ್ರೆ ಹಾಗೂ ಸಂಗಡಿಗರು ನಡೆಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಸಮಾಜದ ಶ್ರೀ ಉಮೇಶ್ ಹಿರಣ್ಣಪ್ಪ ಸಾಕ್ರೆ ಅವರಿಗೆ ಹಾಗೂ ಅವರಿಗೆ ಹಾರ್ಮೋನಿಯಂ ಸಾಥ್ ನೀಡಿದ ಕೃಷ್ಣ ಬೆನ್ನೂರ್, ತಾಲ್ ಸಾಥ್ ನೀಡಿರ್ತಕ್ಕಂತಹ ಜಗನ್ನಾಥ್ ಕೆದ್ದೋಳೆ ಹಾಗೂ ತಬಲಾ ಸಾಥ್ ನೀಡಿರ್ತಕ್ಕಂತಹ ಸಂಗಮೇಶ್ ಕಾಂಬ್ಳೆ ಅವರಿಗೆ ತಾವೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರಿಗೆ ಶುಭವನ್ನು ಹಾರೈಸೋಣ. ಧನ್ಯವಾದಗಳು ಸಾಕ್ರೆ ಮತ್ತು ಅವರ ತಂಡಕ್ಕೆ. ಎಲ್ಲ ಮಾನ್ಯರಲ್ಲಿ ಇದೊಂದು ಸಂಭ್ರಮದ ವಾತಾವರಣ. ಈ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿಕ್ಕೆ
ಕಾರಣರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ಕಾರ್ಯಕ್ರಮದ ವೇದಿಕೆಗೆ ಶ್ರೀ ರಾಜಪ್ಪ ಚಂದ್ರಪ್ಪ ದೋತ್ರೆ ಅವರ ಹೆಸರನ್ನ ಇಡಲಾಗಿದೆ. ಯಾಕೆಂದ್ರೆ ಸನ್ಮಾನ್ಯ ಶ್ರೀ ರಾಜಪ್ಪನವರು ಚಂದಪ್ಪ ದೋತ್ರೆ ಅವರು ಈ ಸಮಾಜಕ್ಕೆ ಮತ್ತು ಇವತ್ತಿನ ಈ ಕಾರ್ಯಕ್ರಮ ನಡೀಲಿಕ್ಕೆ ಮೂಲ ಕಾರಣರು ಅಂತಕ್ಕಂಥದ್ದನ್ನ ಸಮಾಜದ ಜನ ನೆನೀತಾ ಇದ್ದಾರೆ. ಕಾರಣ ಏನು ಅಂದ್ರೆ ಇಳಕಲ್ ನಗರದಲ್ಲಿಯೇ ನೂತನವಾಗಿ ಅಂದ್ರೆ ಎರಡನೇ ಕಟ್ಟಡವಾಗಿ ದೇವಸ್ಥಾನವಾಗಿ ನಿರ್ಮಾಣ ಆಗಲಿಕ್ಕೆ ಜಾಗೆಯನ್ನ ಕೊಟ್ಟು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣೀಕರ್ತರು ಮತ್ತು ಶ್ರಮವನ್ನ ನೀಡಿರ್ತಕ್ಕಂಥವರು ಯಾರಾದರೂ ಇದ್ರೆ ಅವರು ರಾಜಪ್ಪನವರು ದೋತ್ರೆ ಅನ್ನೋ ಕಾರಣಕ್ಕಾಗಿ ಈ ಸಮಾಜ ಇವತ್ತು ಅವರನ್ನ ಸ್ಮರಿಸಿ ಈ ವೇದಿಕೆಗೆ ರಾಜಪ್ಪನವರು ಚಂದಪ್ಪನವರು ದೋತ್ರೆ ಅಂತ ನಾಮಕರಣವನ್ನ ಮಾಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸ್ತುತ್ಯವಾಗಿರ್ತಕ್ಕಂಥದ್ದು. ಅದೇ ಮನೆತನದ ಶ್ರೀಮತಿ ಲಕ್ಷ್ಮೀಬಾಯಿಯವರು ಕೂಡ ಈ ಸಮಾಜ ತೆರೆದಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗೆ ತಮ್ಮದೇ ಆಗಿರ್ತಕ್ಕಂತಹ ತಮ್ಮ ಜಾಗೆಯನ್ನ ಮನೆಯನ್ನು ಕೂಡ ಅವರು ದಾಸೋಹ ದಾನ ಮಾಡಿರ್ತಕ್ಕಂಥದ್ದು ಉಂಟು. ಅದರ ಜೊತೆಗೆ ತಮ್ಮ ಇಡೀ ಜೀವನವನ್ನು ಕೂಡ ಅವರು ಈ ಸಮಾಜಕ್ಕೆ ಆ ಶಾಲೆಗೆ ಅವರು ಸಲ್ಲಿಸಿರ್ತಕ್ಕಂಥದ್ದು ಉಂಟು. ಅಂತಹ ಮಹನೀಯರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಒಂದು ನೃತ್ಯ, ಅದು ಶ್ರೀಮತಿ ಇಂದು ಸಾಹಿ ಈಶ್ವರ್ ಸಾಕ್ರೆ ಅವರಿಂದ ಕುಮಾರಿ ಇಂದು ಸಾಹಿ ಈಶ್ವರ್ ಸಾಕ್ರೆ ಜೀವೇಶ್ವರ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ. Shiva
ಒಂದು ಚಪ್ಪಾಳೆ ಕುಮಾರಿ ಸಾಕ್ರೆ ಅವರಿಗೆ ಧನ್ಯವಾದಗಳು. ಇದೀಗ ಈ ನ ಭೂತೋ ನ ಭವಿಷ್ಯತಿ ಅಂತಕ್ಕಂತಹ ಸಮಾಜದ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿದ ಪೂಜ್ಯರನ್ನ, ಗಣ್ಯರನ್ನ, ಆಮಂತ್ರಿತರನ್ನ ಹಾಗೂ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಿಕ್ಕೆ ನಾನು ಶ್ರೀ ಸುಭಾಷ್ ದೋತ್ರೆ, ಕಾರ್ಯದರ್ಶಿಗಳು, ಸೊಗಡಸಾಳಿ ಸಮಾಜ ಇಳಕಲ್ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ವಂದನೆಗಳು. ಸೊಗಡಸಾಳಿ ಸಮಾಜ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದ ಕ್ರಮಾನುಸಾರ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಗವಾನ್ ಶ್ರೀ ದೇವೇಶ್ವರ ಅವರನ್ನು ಮನದಲ್ಲಿ ನೆನೆಯುತ್ತಾ ಹಾಗೂ ಶ್ರೀ ಗುರು ದತ್ತಾತ್ರೇಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆಯೇ ಈ ಆಗಲೇ ನಮ್ಮ ಗಟ್ಟಿ ಸರ್ ಹೇಳಿದಂತೆ ನಮ್ಮ ಇದು ವೇದಿಕೆ ನಿರ್ಮಾಣಗೊಳ್ಳಲು ಕಾರಣಕರ್ತರಾದ ರಾಜಪ್ಪ ಚಂದಪ್ಪ ದೋತ್ರೆ, ದುರ್ಗಪ್ಪ ಮನಾರ್ಖಾನ್ ಹಾಗೂ ದೇವಪ್ಪ ಗುಳೇದೇವರನ್ನು ನೆನೆಯುತ್ತಾ, ಇವತ್ತಿನ ದಿವಸ ನಮ್ಮ ಶತಮಾನೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಬನವಾಸರು ಈ ಕಾಶಿನಾಥ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘಾಮಠ ಗುಳೇದಗುಡ್ಡಿಯವರನ್ನು ನಮ್ಮ ಸಮಾಜದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ಸಮಾಜದ ಅಧ್ಯಕ್ಷರಾದ ಶ್ರೀ ನಾರಾಯಣಪ್ಪ ರಾಮಚಂದ್ರಪ್ಪ ದಿವಟೆ ಇವರನ್ನು ಕೂಡ ನಮ್ಮ ಸಮಾಜದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಸಮಾರಂಭದ ಗಣ್ಯ ಅತಿಥಿಗಳಲ್ಲಿ ಒಬ್ಬರಾದ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ ಅನಿಸಿಕೊಂಡಂತ ಶ್ರೀಮಾನ್ ದೊಡ್ಡಗೌಡ ಜಿ ಪಾಟೀಲ್ ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ಸೊಗಡಸಾಳಿ ಸಮಾಜದ ಅಧ್ಯಕ್ಷರಾದ ಶ್ರೀ ರಮೇಶ್ ಚೆಲ್ಲಾಳಿ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಸೊಗಡಸಾಳಿ ಸಮಾಜದ ಅಧ್ಯಕ್ಷರಾದ ಶ್ರೀ ಸನ್ಮಾನ್ಯ ಚಂದ್ರಕಾಂತ್ ಎಂ ಭಂಡಾರಿ ಸರ್ ಅವರಿಗೂ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಪರಮ ಪೂಜ್ಯ ಸಂಸ್ಕೃತ ಪಂಡಿತರಾದ ನಮ್ಮ ಹೆಮ್ಮೆಯ ಸಮಾಜದ ವ್ಯಕ್ತಿಗಳಾದ ಜನಾರ್ದ ಪಾಣಿಭಟ್ ಗುರುಗಳಿಗೂ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ನಮ್ಮ ಅಖಿಲ ಭಾರತ ಕೋಶಾಧ್ಯಕ್ಷರಾದ ನಾರಾಯಣಪ್ಪ ಮಲ್ಲಪ್ಪ ದಿವಟೆಯವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾದ ಕರ್ನಾಟಕ ರಾಜ್ಯ ಸೊಗಡಸಾಳಿ ಸಮಾಜದ ಕಾರ್ಯದರ್ಶಿಗಳಾದ ಶ್ರೀ ಮಲ್ಲಿಕಾರ್ಜುನ ಕಾಂಬಳೆ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಬೇರೆ ಬೇರೆ ಸಮಾಜದವರು ನಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಅಲ್ಲದೆ ನಮ್ಮ ನಗರದ ಬೇರೆ ಬೇರೆ ಸಮಾಜದವರು ಅಧ್ಯಕ್ಷರು ಹಾಗೂ ಇತರರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಅದಲ್ಲದೆ ನಮ್ಮ ಸಮಾರಂಭಕ್ಕೆ ಆಗಮಿಸಿದ ಪತ್ರಕರ್ತ ಬಂಧುಗಳು ಹಾಗೂ ಮಾಧ್ಯಮದವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ವೇದಿಕೆಯ ನಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸಮಾರಂಭಕ್ಕೆ ಸ್ವಾಗತಿಸಿದ ಶ್ರೀ ಧೋತ್ರೆ ಅವರಿಗೆ ಧನ್ಯವಾದಗಳು. ಇದೀಗ ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ಪುಷ್ಪಾರ್ಪಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಸಮಾಜದ ಶ್ರೀ ಕಿರಣ್ ಲಕ್ಕುಂಡಿ ಅವರು ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದ ಶತಮಾನೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಮಾಜದ ಬಾಂಧವರಿಗೆ, ಅತಿಥಿಗಳಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಸಮಾಜದ ಎಲ್ಲರ ಬಾಂಧವರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಪುಷ್ಪಾರ್ಚನೆ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯ ಮಾನವರಿಗೆ ಪುಷ್ಪ ನೀಡುವುದರ ಮೂಲಕ
ಸ್ವಾಗತಿಸಲು ಬಯಸುತ್ತೇನೆ. Before I want to start my program, I would like to say some few word about our religion. If we want to write somewhere in our caste, we have to write not only Sakula Sari, we write Hindu Sakula Sari. We write Hindu Sakula Sari. We want to understand what is Hindu, what is Hinduism. I would like to say only a few words about what is Hindu. इस धरती का मैं केंद्र बिंदु हूँ, प्रणाम, मैं हिंदू हूँ. रुद्राक्ष का माला भी मैं हूँ, कृपा कटा और बाला भी मैं हूँ, श्वेत भी हूँ और शुद्ध भी मैं हूँ, विरुद्ध हो मेरे तो युद्ध भी मैं हूँ, इतिहास में महा आंसू और खून भी मैं हूँ, अब जो के मिलेगा वो सुकून भी मैं हूँ. इस धरती का मैं केंद्र बिंदु हूँ, प्रणाम, मैं हिंदू हूँ. चिता का अग्नि, गंगा का पानी, कब्र का मिट्टी और लोबान भी मैं हूँ, पीर फकीर अली वली सियावर राम का हनुमान भी मैं हूँ, बोल भी हूँ सरल भी, तुम्हारा मित्र भी मैं हूँ, भूल भी तुमको और भूल भी जाओ तुम्हें, कुछ ऐसा चरित्र भी मैं हूँ. इस धरती का मैं केंद्र बिंदु हूँ, प्रणाम, मैं हिंदू हूँ. प्राण का भाव भी मैं हूँ, आत्मा का घाव भी मैं हूँ, शहनशील स्त्री शांत भी मैं हूँ, देवभूमि भारत का हर प्रांत भी मैं हूँ, शांति भक्ति और शक्ति का क्रांति भी मैं हूँ, तूफान हूँ और तूफान की पहले शांति भी मैं हूँ. इस धरती का मैं केंद्र बिंदु हूँ, प्रणाम, मैं हिंदू हूँ. ಧನ್ಯವಾದಗಳು. ಈ ಕಾರ್ಯಕ್ರಮದ ದಿವ್ಯ ಸ್ಥಾನ ವಹಿಸಿದ ಶ್ರೀ ಮಣಿಪ್ರ ಕಾಶಿನಾಥ್ ಮುರುಗೇಂದ್ರ ಸ್ವಾಮಿಗಳ ಗೋಧಿಗುಡಿಯವರಿಗೆ ಸಮಾಜದ ಗೌರವರಾದಂತಹ ಶ್ರೀ ಹೊನ್ನಪ್ಪ ವಿಠಲ್ ಹೊನ್ನಪ್ಪ ಕೆಂದೋಳಿಯವರಿಂದ ಮಾಲಾರ್ಪಣೆ ಮಾಡಬೇಕು. ಇವರಿಂದ ಪುಷ್ಪಾರ್ಚನೆ. ನಿಮಗೆ ಧನ್ಯವಾದ. ಚಿತ್ರಪಟ್ ಹೆಚ್ಚಿ ಇವರಿಂದ ದಯಮಾಡಿ ಧನ್ಯವಾದಗಳು ಲಕ್ಷ್ಮಣ ಶಿವಪ್ಪ ಪಾರ್ವತಿಯವರಿಗೆ. ಈ ಸಮಾಜದ ಅಧ್ಯಕ್ಷರು ನಾರಾಯಣಪ್ಪ ಕಾಂಗ್ರೆಸ್ ಧನ್ಯವಾದ. ಅದೇ ರೀತಿಯಾಗಿ ಪುಷ್ಪಾರ್ಪಣೆ, ಈ ಪುಷ್ಪಾರ್ಪಣೆ ಕಾರ್ಯಕ್ರಮ ಈಗ ಮುಂದಾಗಿರುತ್ತದೆ. ಧನ್ಯವಾದಗಳು. ಜೈ ಜೀವೇಶ್ವರ, ಜೈ ಶ್ರೀ ಗುರುದೇವ. ಪುಷ್ಪಾರ್ಪಣೆಯ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡಿರುವಂತಹ ಶ್ರೀ ಕಿರಣ್ ಲಕ್ಕುಂಡಿ ಅವರಿಗೆ ಧನ್ಯವಾದಗಳು. ಇದೀಗ ಈ ಅಪರೂಪದ ಸಮಾರಂಭದ ಕುರಿತು ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡಬೇಕು ಅಂತ ನಾನು ಎಳಕಲ್ಲಿನ ಗಣ್ಯ ಶಿರೆ ವ್ಯಾಪಾರಸ್ಥರು ಮಿತ್ರರು ಆಗಿರ್ತಕ್ಕಂತಹ ಶ್ರೀ ವಿಜಯ್ ಕುಮಾರ್ ಬಣಿರಾಜ್ ಗುಳೇದ್ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಪ್ರಾಸ್ತಾವಿಕ ಭಾಷಣಕ್ಕೆ ನನ್ನನ್ನು ಆಮಂತ್ರಿಸಿ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರ, ಶ್ರೇಷ್ಠ ಕಾರ್ಯಕ್ರಮ ನಿರೂಪಕ, ದಕ್ಷ ಶಿಕ್ಷಕ, ದಕ್ಷ ಹಾಗೂ ಆದರ್ಶ ಶಿಕ್ಷಕ ಆಗಿರ್ತಕ್ಕಂಥ ಸಂಗಣ್ಣ ಗದ್ದಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ನಮ್ಮ ಶ್ರೀ ಗುರುದತ್ತ ಮಂದಿರದ ಶತಮಾನೋತ್ಸವ ಸಮಾರಂಭದ ದಿವ್ಯ ಮುಹೂರ್ತ. ಈ ಶುಭ ಗಳಿಗೆಯಲ್ಲಿ ನನ್ನದೊಂದು ಅಪೇಕ್ಷೆ ಇದೆ. ಅದು ಸಭೆಯ ಮಹಾಸ್ವಾಮಿಗಳ ಅನುಮತಿಯನ್ನು ಪಡೆದು ಸಂತ ಶ್ರೀ ಭಗವಾನ್ ಏಕನಾಥ ಮಹಾರಾಜ್ ಅವರು ರಚಿಸಿರ್ತಕ್ಕಂಥ ಒಂದು ಸುಂದರ ಸುಶ್ರಾವ್ಯ ಅಭಂಗವನ್ನ 5 ನಿಮಿಷ ನಾನು ಪ್ಲೇ ಮಾಡಬಹುದಾ ಅಂತ ಸಭೆಯ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಈಗ ಪ್ಲೇ ಮಾಡಬಹುದು. 1 ನಿಮಿಷ. ಈ ಅಭಂಗ ಭಜನೆ ತುಂಬಾ ಸುಶ್ರಾವ್ಯವಾಗಿದೆ.
ಇಡೀ ಸಭೆ ಭಕ್ತಿಯ ಭಾವ ಪರವಶದಲ್ಲಿ ತುಂಬಿ ತೊಳಕಬೇಕು. ಅದರಲ್ಲಿ ನಾವು ಮಗ್ನವಾಗಬೇಕು. ನಮ್ಮ ಮನಸ್ಸಿನ ಮನೋವ್ಯಾಧಿ ಕ್ಲೇಶ ಭಯಗಳಿಂದ ಮುಕ್ತವಾಗುವಂತಹ ವಾತಾವರಣ ನಿರ್ಮಾಣ ಆಗ್ತದೆ ಅನ್ನುವಂತ ನನ್ನ ಅಚಲ ನಂಬಿಕೆ ಈ ಹಾಡಿನ ಆಲಿಸುವುದರಿಂದ ಸಿಗಬಹುದು ಅಂತ ನಾನು ಆಶೆ ಮಾಡ್ತೀನಿ. ದಯವಿಟ್ಟು ಅದನ್ನ ಪ್ಲೇ ಮಾಡಿ.
ಶ್ರೀ ಮಣಿಪುರ ಕಾಶಿನಾಥ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘಾ ಮಠ ಗುಳೇದಗುಡ್ ಇವರ ಅಡಿದಾವರಗಳಲ್ಲಿ ನಮಸ್ಕರಿಸುತ್ತಾ ನಮ್ಮ ಅಚ್ಚುಮೆಚ್ಚಿನ ಮಾಜಿ ಶಾಸಕರು ಸಮಾಜ ಸೇವಾ ಧುರೀಣರು ಆಗಿರುವ ಶ್ರೀಯುತ ದೊಡ್ಡನಗೌಡರು ಪಾಟೀಲ್ ಸಾಹೇಬರಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತವಾಗಿರುವ ಸಮಸ್ತ ಗಣ್ಯರಿಗೆ ಹಾಗೂ ಹಿರಿಯರಿಗೆ ವಂದಿಸುತ್ತಾ ನನಗೆ ಕೊಟ್ಟಂತ ಈ ಪ್ರಾಸ್ತಾವಿಕ ಭಾಷಣವನ್ನು ಸಂಕ್ಷಿಪ್ತವಾಗಿ ನಿವೇದನೆ ಮಾಡುವ ಅನುಮತಿ ಪಡೆಯುತ್ತೇನೆ. ನಮ್ಮ ಸಮಾಜದ ಹಿರಿಯರ ಹಾಗೂ ಬಂಧು ಬಾಂಧವರ ತ್ಯಾಗ ಹಾಗೂ ಪರಿಶ್ರಮದ ಫಲವಾಗಿ ಇಂದು ಶ್ರೀ ಗುರುದತ್ತ ಮಂದಿರ ಸ್ಥಾಪನೆಯಾಗಿ ಅಂದರೆ ಹೊಸ್ತಿಲ ಹುಣ್ಣಿಮೆ ದಿನ ಅದರ ಶತಮಾನೋತ್ಸವ ಶುಭ ಮುಹೂರ್ತ ಬಂದೊದಗಿದ್ದು ನಮ್ಮೆಲ್ಲರ ಭಾಗ್ಯ. ನಮಗಾದಂತಹ ಸಂಭ್ರಮ ಸಡಗರ ವರ್ಣಿಸಲು ಸಾಧ್ಯವಾಗಿದೆ. ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಹಾಗೂ ಸಂಸ್ಕಾರದ ಫಲವಾಗಿ ನಮ್ಮ ಸೊಕುಳಸಾರಿ ಸಮಾಜ ಇಳಕಲ್ಲ ನಗರದಲ್ಲಿಯೇ ಅತ್ಯಂತ ಶಿಸ್ತಿನ ಹಾಗೂ ಮಾದರಿ ಸಮಾಜ ಎಂದು ಇವತ್ತಿಗೂ ಗುರುತಿಸಲ್ಪಟ್ಟಿದೆ. ಅದಕ್ಕಾಗಿ ನಮ್ಮ ಹಿರಿಯರು ನಮಗೆ ನೀಡಿದ ಸಂಸ್ಕಾರಕ್ಕೆ ಅವರಿಗೆ ಶತ ಪ್ರಣಾಮಗಳು. 1924ರಲ್ಲಿ ಬರುವಂತಹ ಹೊಸ್ತಿಲ ಹುಣ್ಣಿಮೆ ದಿವಸ ನಮ್ಮ ಹಿರಿಯರಾದ ಶ್ರೀ ರಾಜಪ್ಪ ಧೋತ್ರೆ ಎಣ್ಣಿ ಹಾಗೂ ನನ್ನ ಪೂರ್ವಜರಾಗಿರ್ತಕ್ಕಂಥ ದೇವಪ್ಪ ರಾಜಪ್ಪ ಗುಳೇದ್ ಹಾಗೂ ದುರ್ಗಪ್ಪ ಭೋಜಪ್ಪ ಮಲಾರ್ ಖಾನ್ ಇವರ ಅಸಮ್ಯ ಹಾಗೂ ಅಗಾಧ ಕರ್ತೃತ್ವ ಶಕ್ತಿಯ ಸ್ಥಾಪಿತಗೊಂಡಂತಹ ನಮ್ಮ ಈ ದತ್ತ ಮಂದಿರ ಇವತ್ತು ಇಳಕಲ್ಲಿನಲ್ಲಿ ಭವ್ಯವಾಗಿ ರೂಪುಗೊಂಡಿದೆ. ರಾಜಸ್ಥಾನದ ಅಮೃತಶಿಲೆಯಲ್ಲಿ ರೂಪುಗೊಂಡಿರತಕ್ಕಂತಹ ಶ್ರೀ ಬಹುಸುಂದರವಾದ ದತ್ತಾತ್ರೇಯ ಮೂರ್ತಿ ಕಣ್ಮನ ಸೆಳೆಯುತ್ತೆ, ಕಂಗೊಳಿಸ್ತಾ ಇದೆ. ಹಾಗೂ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಸ್ವಯಂ ಉದ್ಭವವಾಗಿರುವ ಔದುಂಬರ ವೃಕ್ಷ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಯಸ್ತೇನೆ. ಇದಕ್ಕೆ ಕಳಸವಿಟ್ಟಂತೆ ರಾಯಚೂರಿನ ಶ್ರೀಮಂತ ಶ್ರೀ ಚಂದಯ್ಯ ಲಕ್ಷ್ಮಯ್ಯ ಕಿಲಿಕಿಲೆ ಇವರು ಈ ದೇವಸ್ಥಾನದ ಎದುರಿರತಕ್ಕಂಥ ನಗರಖಾನೆ ಅಂತೀವಿ ನಾವು, ಗೋಪುರ, ಅದರ ನಿರ್ಮಾಣವನ್ನ ಮಾಡಿಕೊಟ್ರು. ಅದು ಕೂಡ ಒಂದು ವಿಶೇಷತೆ. ಆಮೇಲೆ ಇನ್ನು ನಮ್ಮ ಮಂದಿರದ ಬಗ್ಗೆ ಹೇಳೋದಾದ್ರೆ ವರ್ಷ ಪೂರ್ತಿ ನಡೀತಕ್ಕಂಥ ಸತ್ಸಂಗ ಕಾರ್ಯಕ್ರಮಗಳು ಮಂದಿರಕ್ಕೆ ಕಳಶಪ್ರಾಯವಾಗಿವೆ. ಹಲವಾರು ಪಂಡಿತೋತ್ತಮರ ಸಾಧು ಸಂತರ ಪಾದ ಸ್ಪರ್ಶದಿಂದ ಈ ದೇವಸ್ಥಾನದ ಎಲ್ಲ ಪಾವನಗೊಂಡು ಜಾಗೃತ ದೇವಸ್ಥಾನವಾಗಿ ಪ್ರಸಿದ್ಧಿ ಪಡೆದಿದೆ. 1981ರಲ್ಲಿ ಹರಿದ್ವಾರದ ಶ್ರೀ ಗಣೇಶಾನಂದಜಿ ಮಹಾರಾಜ್ ಇವರಿಂದ ಶಂಕುಸ್ಥಾಪನೆ ನಡೆದು ಕೇವಲ 3-4 ವರ್ಷಗಳ ಅಂತರದಲ್ಲಿ ಬಹು ಸುಂದರವಾದಂತಹ ಮಂಗಲ ಕಾರ್ಯಾಲಯ ಕೂಡ ನಿರ್ಮಿಸಿದ್ದು ನಮ್ಮ ಸಮಾಜದ ಸಾಧನೆ ಅಂತ ಹೇಳಬೇಕು. ನಗರದಲ್ಲಿ ಅತ್ಯಂತ ಜನಪ್ರಿಯ ಮಂಗಲ ಕಾರ್ಯ ಇದಾಗಿದ್ದು ಸಮಾಜದ ಎಲ್ಲ ವರ್ಗದವರಿಗೆ ಬಹು ಉಪಯೋಗಿ ಮಂಗಲ ಭವನವಾಗಿ ಇವತ್ತು ಕಂಗೊಳಿಸ್ತಾ ಇದೆ. 1985ರಲ್ಲಿ ಈ ಮಂಗಲ ಭವನದ ಪೂರ್ಣ ಕಟ್ಟಡ ಹುನಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ SS ಕಡಪಟ್ಟಿ ಸಾಹೇಬರು, ಆಂಧ್ರ ಪ್ರದೇಶದ ಸಚಿವರಾದಂತಹ ನಮ್ಮ ಸಮಾಜದ ರಾಮಚಂದ್ರರಾವ್ ಕಲ್ಯಾಣಿ ಇವರ ನೇತೃತ್ವದಲ್ಲಿ ಸಾಕಾರಗೊಂಡದ್ದು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಇದರ ಹಿಂದೆ ಈ ನಿರ್ಮಾಣದ ಕಾರ್ಯದ ಹಿಂದೆ ಇದ್ದಂತಹ ಕರ್ತೃತ್ವ ಶಕ್ತಿ ನಮ್ಮೂರವರೇ ಆದಂತಹ ಶ್ರೀ ದತ್ತಾತ್ರೇಯ ಲಕ್ಷ್ಮಣರಾವ್ ಚಿಲ್ಲಾರ್, DL ಚಿಲ್ಲಾರ್ ವಕೀಲ್ ಬಾಗಲಕೋಟ್ ಹಾಗೂ TT ದಿವಟೆ ಗುರುಗಳು ಗದಗ್ ಅವರ ಮಾರ್ಗದರ್ಶನ ಇವತ್ತು ನಾವು ನೆನೆಯಲೇಬೇಕು.
ಅವರು ನಮಗೆ ಪ್ರಾತಸ್ಮರಣೀಯರು. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಜೀವೇಶ್ವರ ಶಾಲೆಯನ್ನ ಪ್ರಾರಂಭ ಮಾಡಿದ್ದೇವೆ. ಆರ್ಥಿಕ ರಂಗದಲ್ಲಿ ಶ್ರೀ ಜೀವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ನೇಕಾರರ ಅಭ್ಯುದಯಕ್ಕಾಗಿ ನಮ್ಮ ಹಿರಿಯರಿಂದ ಸ್ಥಾಪಿತಗೊಂಡಂತಹದ್ದು ಶ್ರೀ ದತ್ತಾತ್ರೇಯ ನೇಕಾರ ಸಹಕಾರಿ ಸಂಘ. ಈ ರೀತಿಯಾಗಿ ಹಲವು ಸಂಘ ಸಂಸ್ಥೆಗಳನ್ನು ನಾವು ಹುಟ್ಟು ಹಾಕಿದ್ದೇವೆ. ಇನ್ನು ಸಮಾಜದಿಂದ ಒಂದು ಜಮೀನು ಖರೀದಿಸಿ ಅದನ್ನ ರಿಯಾಯಿತಿ ದರದಲ್ಲಿ ಸಮಾಜದ ಬಾಂಧವರಿಗೆ ಹಂಚಿಕೆ ಮಾಡಿದ್ದು ನಮ್ದೊಂದು ವಿಶೇಷತೆ ಅಂತಾನೆ ಹೇಳಬೇಕು. ಆ ದಿಶೆಯಲ್ಲಿ ಇನ್ನೂ ಪ್ರಯತ್ನ ಸಾಗಿದೆ. ಅನೇಕ ಸಾಧನೆಗಳ ಹಾದಿಯಲ್ಲಿ ಸಾಗಿದ ಈ ನಮ್ಮ ಸಮಾಜಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟ ಸತ್ ಸಂಪ್ರದಾಯದ ಫಲ ಎನ್ನಬಹುದು. ನಮ್ಮ ಸಮಾಜದ ಗೌಡರು, ಹಿರಿಯರು, ಉತ್ಸಾಹಿ ತರುಣರು, ಮಹಿಳಾ ಮಂಡಳದವರು ಸಮಾಜದ ಸರ್ವ ಕಾರ್ಯಗಳಲ್ಲಿ ಭಾಗವಹಿಸಿ ಅತ್ಯಂತ ಶಿಸ್ತಿನಿಂದ ನಿಭಾಯಿಸುವ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯವಾದದ್ದು. ಇತ್ತೀಚೆಗೆ ಶ್ರಾವಣ ಮಾಸದಲ್ಲಿ ಇದೇ ವರ್ಷ ಮಂದಿರದ ಪ್ರಾಂಗಣದಲ್ಲಿ ನಮ್ಮ ಸಮಾಜದ ಮೂಲ ದೇವರಾದ ಶ್ರೀ ಭಗವಾನ್ ಜೀವೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಯಾದದ್ದು ನಮಗೆಲ್ಲ ಆನಂದದ ಸಂಗತಿ. ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಧನ ಸಹಾಯ ನೀಡಿದ ಸಮಾಜ ಬಾಂಧವರು, ಊರಿನ ಗಣ್ಯ ನಾಗರಿಕರ ಸಹಕಾರಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಹಿರಿಯರು ಹಾಕಿಕೊಟ್ಟ ರಾಜಮಾರ್ಗದ ಪಥದಲ್ಲಿ ಅವರ ಪರಂಪರೆಯಲ್ಲಿ ನಾವು ಸಾಗಿ ಮುಂದಿನ ಜನಾಂಗಕ್ಕೆ ನಾವೆಲ್ಲ ಮಾದರಿಯಾಗೋಣ ಎಂದು ಇವತ್ತು ನಾವು ಈ ಸಂದರ್ಭದಲ್ಲಿ ಸ್ವಯಂ ಶಪಥ ಮಾಡೋಣ. ಮಗದೊಮ್ಮೆ ತಮಗೆಲ್ಲ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಅದಕ್ಕಿಂತ ಮುಂಚೆ ಒಂದೆರಡು ಘೋಷವಾಕ್ಯಗಳನ್ನ ನಾನು ಹೇಳ್ತೇನೆ, ತಾವು ಹೇಳಬಹುದು. ಜೈ ಜವಾನ್, ಜೈ ಕಿಸಾನ್, ಜೈ ನೇಕಾರ್. ಸಮಸ್ತ ನೇಕಾರ ಸಮಾಜ ಬಾಂಧವಗಳಿಗೆ ಜಯವಾಗಲಿ. धागा धागा अखंड बिनूया, साड़ी समाज एक बनूया. बहुत बहुत धन्यवाद. ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂತಹ ಪ್ರಾಸ್ತಾವಿಕವಾಗಿ ತಮ್ಮ 4 ಮಾತುಗಳನ್ನು ಆಡಿರ್ತಕ್ಕಂತಹ ಶ್ರೇಷ್ಠ ವ್ಯಾಪಾರಿಗಳಾಗಿರ್ತಕ್ಕಂತಹ ಶ್ರೀ ವಿಜಯ್ ಕುಮಾರ್ ಪಿ ಗುಡೇದವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಪ್ರಮುಖ ಹಂತ ಉದ್ಘಾಟನೆಯ ಕಾರ್ಯಕ್ರಮ. ಇವತ್ತಿನ ಈ ಸಮಾರಂಭದ ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕಾಶಿನಾಥ್ ಮಹಾಸ್ವಾಮೀಜಿಯವರ ಆದಿಯಾಗಿ ಮಾನ್ಯ ಮಾಜಿ ಶಾಸಕರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ವ ಗಣ್ಯರು ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಶುಭವನ್ನ ಹಾರೈಸಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯರ ಆದಿಯಾಗಿ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಮತ್ತು ಉಳಿದೆಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ, ಅಜ್ಞಾನದಿಂದ ಮುಕ್ತರಾಗುವ, ಮನೆ ಮನೆ ಮತ್ತು ಮನಸ್ಸುಗಳನ್ನು ಬೆಳಗುವ ದೀಪ ಹತ್ತಿಸಿ ಹೊತ್ತಿಸಿ ಜ್ಞಾನದ ಬೆಳಕು ನಮ್ಮೆಲ್ಲರಲ್ಲಿ ಮನಸ್ಸುಗಳನ್ನು ತುಂಬುವ ಆ ಭಗವಂತ ಬೆಳಕಿನ ಜ್ಞಾನವನ್ನ ಚೆಲ್ಲಲಿ ಎಂಬುದರ ಈ ಸಂಕೇತವೇ ದೀಪಾಂಜಲಿ. ಈ ದೀಪಾಂಜಲಿಯ ಕಾರ್ಯಕ್ರಮವನ್ನ ನೆರವೇರಿಸತಕ್ಕಂತ ಎಲ್ಲ ಸನ್ಮಾನ್ಯರಿಗೆ ಅಭಿನಂದನೆಗಳು, ಅಭಿನಂದನೆಗಳು. ಕತ್ತಲೆಯಿಂದ ಬೆಳಕಿನಡೆಗೆ ಜ್ಯೋತಿ ನಮ್ಮೆಲ್ಲರ ಮನಸ್ಸುಗಳನ್ನ ಅರಳಿಸಲಿ ಅಂತ ಈ ಸನ್ನಿವೇಶ ಅತ್ಯಂತ ಭಕ್ತಿಮಯದಿಂದ ಕೂಡಿದೆ, ಅತ್ಯಂತ ಪರಮ ಪವಿತ್ರವಾಗಿ ಕಂಡಿದೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಇದೀಗ ಗುರು ದತ್ತಾತ್ರೇಯ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಲಿಕ್ಕೆ ನಾನು ಸಾನ್ನಿಧ್ಯ ವಹಿಸಿದ ಪೂಜ್ಯರಲ್ಲಿ ಹಾಗೂ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಶ್ರೀ ರಾಜಪ್ಪ ಚಂದಪ್ಪ ದೋತ್ರೆ ಹಾಗೂ ದುರ್ಗಪ್ಪ ಚಿತ್ರಕ್ಕೆ ಪುಷ್ಪಾರ್ಪಣೆ. ಜನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ
ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಸಾಕ್ಷಿ. ಈ ಅಮೃತಮಯವಾದ ಕ್ಷಣಕ್ಕೆ ಪೂಜ್ಯರು ಗಣ್ಯಾತಿ ಗಣ್ಯರು ಇವತ್ತು ಪುಷ್ಪಾರ್ಪಣೆಯನ್ನು ಕೋರಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ನನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಲಿಯಿಂದ ಕರಕಪ್ಪ ಕೂಡಲ ಸಂಗಮ ದೇವ ಅಂತ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ಸಲ್ಲಿಸ್ತಕ್ಕಂಥ ಈ ಒಂದು ಅಮೂಲ್ಯ ಕ್ಷಣ ಅತ್ಯಂತ ಮನೋಹರವಾದಂತು ದಿವ್ಯವಾದದ್ದು. ಸಾಹಿತ್ಯವನ್ನು ವಹಿಸಿದ ಹಾಗೂ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಉಪಸ್ಥಿತರಿದ್ದ ಎಲ್ಲ ಗಣ್ಯಮಾನ್ಯರಿಗೆ ಇಳಕಲ್ಲಿನ ಸೊಗಡಸಾಳಿ ಸಮಾಜದ ಪರವಾಗಿ ಪ್ರೀತಿ ಹಾಗೂ ಗೌರವ ಪೂರ್ವಕವಾಗಿರ್ತಕ್ಕಂತಹ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮುಖ್ಯ ಗುರುಮಾತೆಯರಾಗಿರ್ತಕ್ಕಂತಹ ಶ್ರೀಮತಿ ಸುನೀತಾ ಕೆಂದೋಳಿ ಅವರು ಅದನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಇದೀಗ ಗೌರವ ಸತ್ಕಾರ ಸಮಾರಂಭ. ಆಹ್ವಾನಕ್ಕೆ ಅವರು ಪುಷ್ಟಿ ಕೊಟ್ಟು ಸಂತಸದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಹಿಂದೂ ಸಂಪ್ರದಾಯದಲ್ಲಿ ಒಂದು ಬಂದಂತ ಅತಿಥಿಗಳು ದೈವಕ್ಕೆ ಸಮಾನ, ಅತಿಥಿ ದೇವೋ ಭವ ಅಂತ ನಾವು ಅವರನ್ನ ಗೌರವ ಸತ್ಕಾರಗಳಿಂದ ಅಭಿಮಾನದಿಂದ ಕಾಣ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಹಿಂದೂ ಸಮಾಜದಲ್ಲಿದೆ. ಅಂತಹ ಒಂದು ಪವಿತ್ರ ಕಾರ್ಯವನ್ನು ಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಾತಿ ಗಣ್ಯ ಮಹನೀಯರಿಗೆ ಪೂಜ್ಯರಿಗೆ ಇವತ್ತು ನಾವು ಗೌರವ ಸತ್ಕಾರ ಸಮಾರಂಭವನ್ನ ನಮ್ಮ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಈ ಸತ್ಕಾರ ಸಮಾರಂಭ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಮಂಗ್ರಿಪ ಕಾಶೀನಾಥ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುಳೇದಗುಡ್ಡ ಇವರಿಗೆ ಶ್ರೀ ವಿಠಪ್ಪ ಹೊನ್ನಪ್ಪ ಕೆಂದೂಳಿ ಇವರು ಬಂದು ಗೌರವ ಸತ್ಕಾರವನ್ನ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಇವರಿಗೆ ಶ್ರೀ ನಾರಾಯಣರಾವ್ ಭಂಡಾರಿ ಇವರು ರೆಡಿಯಲ್ಲಿರಬೇಕು. ವಿಠಪ್ಪ ಹೊನ್ನಪ್ಪ ಕೆಂದೂಳಿ ಅವರ ಜೊತೆಗೆ ವೇದಿಕೆ ಮೇಲೆ ಹಸಿರಾದಂತ ಎಲ್ಲ ಗಣ್ಯ ಮಹನೀಯರು ಈ ಸತ್ಕಾರ ಸಮಾರಂಭದಲ್ಲಿ ಭಾಗವಹಿಸಲು ಅವರಲ್ಲಿ ವಿನಂತಿ. 3 ಮಂದಿ ಇರಲಿ ಬರಲಿ. ಎಲ್ಲ ಫಂಕ್ಷನ್ ಮಾಡಿರೋಲ್ಲ ಒಟ್ಟಿಗೆ ಎಲ್ಲರಿಗೂ. ಅದರ ಜೊತೆಗೆ ಸಮಾಜದ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಡ್ಡಾಡ ಬರ್ತಾರೆ ನಮ್ಮ ಹುಣೂರು ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಜಿ ಪಾಟೀಲ್ ಅವರು ಇವತ್ತು ಮುಂದಿನ ಸನ್ಮಾನ ಹೇಳಿದ್ರೆ ಆತ
ನೆರವೇರಿಸಿದ ಶುಭವನ್ನ ಹಾರೈಸಿದ ನಮ್ಮ ಹುನಗುಂದ್ ಮತಕ್ಷೇತ್ರದ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡನಗೌಡರು ಜಿ ಪಾಟೀಲ್ ಅವರು ಉದ್ಘಾಟನಾ ಪರವಾಗಿ ತಮ್ಮ 4 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಡ್ತೇನೆ. ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ದತ್ತಾತ್ರೇಯರ ಪಾದಾರವಿಂದಗಳಲ್ಲಿ ಪುನಮಟ್ಟು ಇವತ್ತು ಇಳಕಲ್ ನಗರದ ಇತಿಹಾಸದಲ್ಲಿ ಗುರು ದತ್ತಾತ್ರೇಯ ದೇವಸ್ಥಾನ ಶತಮಾನೋತ್ಸವ ಸಮಾರಂಭ, ಈ ಸಮಾರಂಭವನ್ನ ಶ್ರೀ ಸುಖಸಾಳಿ ಸಮಾಜ ನೇಕಾರರು ಇಳಕಲ್ ನಗರದಲ್ಲಿ ನೆರವೇರಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕಾಶಿನಾಥ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳು ಕೂಡ ಪರಮಟ್ಟು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸಮಾಜದ ಹಿರಿಯರು ಆಗಿರುವಂತ ನಮ್ಮೆಲ್ಲರ ಹಿರಿಯರು ಆಗಿರುವಂತ ಶ್ರೀ ನಾರಾಯಣಪ್ಪ ದ್ಯುಟಿ ಅವರೇ, ಮುಖ್ಯ ಅತಿಥಿಗಳಾದ ಶ್ರೀ ರಮೇಶ್ ಚಿಲಾರ್ ಅವರೇ, ಚಂದ್ರಕಾಂತ್ ಭಂಡಾರಿ ಅವರೇ, ಜನಾರ್ದನ್ ಬಾತೆಯವರೇ ಹಾಗೂ ನಾರಾಯಣಪ್ಪ ಮಲ್ಲಪ್ಪ ಡ್ಯೂಟಿ ಅವರೇ, ಮಲ್ಲಿಕಾರ್ಜುನ್ ಕಾಂಬ್ಳೆ ಅವರೇ, ಇನ್ನು ಉಳಿದೆಲ್ಲ ಅತಿಥಿ ಗಣ್ಯ ಮಹೋದರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಇಳಕಲ್ ನಗರದ ಸ್ವಕಲಶಾಲಿ ಸಮಾಜದ ಎಲ್ಲ ಗುರು ಹಿರಿಯರೇ ಹಾಗೂ ನಗರದ ಎಲ್ಲ ಗಣ್ಯಮಾನ್ಯರೇ, ತಾಯಿಯಂದಿರೇ, ಯುವಕ ಮಿತ್ರರ ಸ್ನೇಹಿತರೆ ಹಾಗೂ ಸಂಗೀತ ಭಾಗದವರೇ, ಪತ್ರಿಕಾ ಭಾಗದ ನನ್ನ ಮಿತ್ರರು, ಈಗಾಗಲೇ ಉಳಿದವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶತಮಾನೋತ್ಸವ ಸಮಾರಂಭ, ಒಂದು ದೇವಸ್ಥಾನದ ಶತಮಾನೋತ್ಸವ ಸಮಾರಂಭ ಅಂದ್ರೆ ಈಗಾಗಲೇ ಆ ದೇವಸ್ಥಾನ ಕಟ್ಟಿ 100 ವರ್ಷ ಆಯ್ತು. ಅದು ಇಳಕಲ್ ನಗರದಲ್ಲಿ 2ನೇ ದೇವಸ್ಥಾನ ಇದೆ. ಈ 2ನೇ ದೇವಸ್ಥಾನ ಇಳಕಲ್ ನಗರದಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳತಕ್ಕಂಥದ್ದು. 1ನೇದು ಚಿತ್ರಗಿ ವಿಜಯಮಾನ್ಯ ಸ್ವಾಮೀಜಿಯವರು. ಅದಕ್ಕೆ ಕಾರಣೀಭೂತರು ನಾವಿಲ್ಲಿ ನೆನೆಬೇಕಾಗಿರ್ತಕ್ಕಂಥದ್ದು ಯಾರನ್ನ? ಈ ಸಮಾರಂಭ ಮಾಡ್ತಾ ಇದ್ದೀವಿ. ಈ ಸಮಾರಂಭ ಆಗ್ಲಿಕ್ಕೆ ಕಾರಣೀಭೂತರು ಯಾರು? ಯಾವ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದರು? ನೋಡಿ, 100 ವರ್ಷದ ಹಿಂದೆನೇ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಎಂಥ ದಾನಿಗಳಿರಬೇಕು, ಎಂಥ ಯೋಚನೆ ಇರಬೇಕು, ಮುಂದಾಲೋಚನೆ. ಇವತ್ತು ರಾಜಪ್ಪ ದೋತ್ರೆಯವರು, ಶ್ರೀಯುತ ದೇವಪ್ಪ ಗುಳೇದವರು, ಶ್ರೀಯುತ ದುರ್ಗಪ್ಪ ಮಲಾರ್ಖಾನ್ರವರು, ಇವರೆಲ್ಲರೂ ಇವರು ಸಮಾಜದ ಹಿರಿಯರು. ಇವತ್ತು ಈ ದೇವಸ್ಥಾನ ಕಟ್ಟಿ 100 ವರ್ಷ ಆಯ್ತು. ಮನುಷ್ಯ ಯಾವಾಗಲೂ ಮಾಡಿದರೆ ಶಾಶ್ವತವಾಗಿರ್ತಕ್ಕಂಥದ್ದನ್ನು ಮಾಡ್ಬೇಕಂತ ಹೇಳ್ತಾರೆ. ಜನರ ಮನದಲ್ಲಿ ಉಳಿಬೇಕು ಅಂತ ಹೇಳ್ತಾರೆ. ಜನರು ಸಮಯ ಸಂದರ್ಭ ಬಂದಾಗ ಅವರ ಹೆಸರನ್ನು ಎತ್ತಿ ನೆನೆಸಬೇಕು ಅಂತ ಹೇಳ್ತಾರೆ. ಇವತ್ತು ಈ 3 ಧೀಮಂತ ನಾಯಕರು, ಸಮಾಜದ ನಾಯಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಅವರು ಸ್ವರ್ಗದಲ್ಲಿದ್ರು ಕೂಡ ನನ್ನ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೇಳ್ತಾರೆ, ಒಳ್ಳೆಯ ಗುರು ಇದ್ರೆ ಶಿಷ್ಯರು ಒಳ್ಳೆಯದಾಗ್ತಾರಂತ. ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇದ್ರೆ ಸಮಾಜ ಉದ್ಧಾರ ಆಗುತ್ತೆ. ಇವತ್ತು ಒಂದು ವೈಭವವಾದ ಸಮಾರಂಭ, ಶತಮಾನೋತ್ಸವ ಕಾರ್ಯಕ್ರಮ ಅದು ನಡೀತಾ ಇದೆ ಅಂದ್ರೆ ಸ್ವಕಲಶಾಲಿ ಸಮಾಜಕ್ಕೆ ಇಳಕಲ್ನಲ್ಲಿ
ಅನೇಕ ಜನ ಹಿರಿಯರು ನೂರಾರು ವರ್ಷಗಳಿಂದ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಫಲವೇ ಇವತ್ತು ನಾವಿಲ್ಲಿ ಕಾಣ್ತಕ್ಕಂಥ ಈ ಒಂದು ಸಮಾರಂಭ, ವೈಭವದ ಸಮಾರಂಭ. ಇಲ್ಲದಿದ್ರೆ ಆಗ್ತಿರ್ಲಿಲ್ಲ. ಯಾವಾಗಲೂ ನಮ್ಮ ಹಿಂದೂ ಸಂಸ್ಕೃತಿ ಏನಂದ್ರೆ ಹಿರಿಯರು ಕಿರಿಯರು ಗೌರವ ಕೊಡ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು, ಹೀಗೆ ಇರೋದ್ರಿಂದಲೇ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಐತೆ ಅನ್ನೋದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಗರದಲ್ಲಿ ಜೀವೇಶ್ವರ ಮಂಗಲ ಭವನವೆಂದೇ ಖ್ಯಾತವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ, ಯಾಕಂದ್ರೆ ನಾವು ದತ್ತಾತ್ರೇಯ ದೇವಸ್ಥಾನ ಅನ್ನೋದಕ್ಕಿಂತ ಜೀವೇಶ್ವರ ಮಂಗಲ ಭವನ ಅಂತಾನೆ ಪ್ರತಿಯೊಂದು ಎಲ್ಲಾ ಕಾರ್ಯಕ್ರಮದಲ್ಲಿ ಮದುವೆ ಸಮಾರಂಭಗಳಿರ್ಬೋದು, ಇನ್ನಿತರ ಸಮಾರಂಭಗಳಿರ್ಬೋದು, ಒಂದು ತೊಟ್ಟಲ ಕಾರಣ ಇರ್ಬೋದು, ಏನೇ ಕಾರಣಗಳಿದ್ರು ಜೀವೇಶ್ವರ ಮಂಗಲ ಭವನದಲ್ಲಿ ಅಂತ ಹೇಳಿ ಮಂಗಲಕರವಾದಂಥ ಕಾರ್ಯಕ್ರಮಗಳು ಈ ಮಂಗಲ ಭವನದಲ್ಲಿ ನಡೀತಕ್ಕಂಥದ್ದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರಿಗೆ ಅಂದಿನಿಂದ ಹಿಡಿದು ಇಂದಿನವರೆಗೂ ಇವತ್ತಿಗೂ ಕೂಡ ನಮ್ಮ ನಾಡಪ್ಪ ಜಿಟಿಯವರ ನೇತೃತ್ವದಲ್ಲಿ ಸಮಾಜ ಇವತ್ತು ಸರಿದಾರಿಯಲ್ಲಿ ನಡೀತಕ್ಕಂಥ, ಸಮಾಜಕ್ಕೆ ದಾರಿಯನ್ನ ಒಳ್ಳೆಯ ದಾರಿಯನ್ನ ತೋರಿಸ್ತಕ್ಕಂಥ ವ್ಯಕ್ತಿಗಳಾದಾಗ ಸಮಾಜ ಸರಿದಾರಿಯಲ್ಲಿ ನಡೀತಾ, ಮತ್ತೆ ಅದು ತಪ್ಪಿದಾಗ ಸಮಾಜ ಹೊಡೆದು. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾವತ್ತೂ ಕೂಡ ಇವತ್ತು ಸಮಾಜ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣದ ಜೊತೆಗೆ ಸಂಘಟನೆಯೂ ಬೇಕು. ಸಂಘಟನೆ ಜೊತೆಗೆ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ನಡೆದುಕೊಂಡಾಗ ಮಾತ್ರ ಇವತ್ತು ಈ ನಾಡಿನಲ್ಲಿ ಶುಕ್ರಸಾಲಿ ಸಮಾಜ ಆ ರೀತಿ ನಡೆದುಕೊಂಡು ಬಂದು ಇನ್ನುಳಿದ ಸಮಾಜಗಳಿಗೂ ಕೂಡ ಮಾದರಿಯಾಗಿದೆ ಅಂದರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ಮಾತನ್ನು ಹೇಳಿ ಬಯಸ್ತೇನೆ. ಇದೊಂದು ಮಾದರಿಯಾದಂತ ಕಾರ್ಯಕ್ರಮ. ಶತಮಾನೋತ್ಸವ ಸಮಾರಂಭ ಅಂದ್ರೆ ಸಣ್ಣದಲ್ಲದು. ನಾವು ಬಹಳ ಏನು ಇರ್ಬೋದು ಅಂತ ನೂರಾರು ವರ್ಷಗಳಿಂದ ಇವತ್ತಿನವರೆಗೂ ಕೂಡ ಸಮಾಜ ಒಂದಾಗಿ ಒಗ್ಗಟ್ಟಾಗಿ ಏನ್ ಕೆಲಸ ಮಾಡ್ತಾ ಇದೆಯಲ್ಲ, ಇದಕ್ಕೆ ನಿಮಗೆ ಶಹಬಾಸ್ಗಿರಿ ಕೊಡೋದ್ರ ಜೊತೆಲಿ ಅಭಿನಂದನೆಗಳನ್ನು ಕೂಡ ನಾನು ನನ್ನ ಪರವಾಗಿ ಕೊಡ್ತಕ್ಕಂಥ ಇಂಥ ಒಂದು ಅಪೂರ್ವವಾದ ಸಮಾರಂಭದಲ್ಲಿ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ನಾನು ಅಮೆರಿಕಕ್ಕೆ ಹೋಗ್ತೀನಿ ಮೊದಲನ ನನಗೆ ಹೇಳಿದ್ದೆ ಕಂಡೀಷನ್. ಆದರೂ ನಾನು ಬಂದು ಈಗಾಗಲೇ ಅಷ್ಟೊತ್ತಿಗೆ ಬಂದಿರ್ತೀನಿ ಅಂತ ಹೇಳಿದ್ದೆ. ನಂತರನೂ ಕೂಡ ಬಂದ್ಮೇಲೆ ಸಾಕಷ್ಟು ಸಲ ಸಮಾಜದ ನಮ್ಮ ಯುವಕರು ಹಿರಿಯರು ಫೋನ್ ಮಾಡಿ ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀನಿ. ನಾನು ಕೂಡ ಅಷ್ಟೇ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಬಹುಶಃ ಈ ಸಮಾರಂಭದಲ್ಲಿ ಪೂಜ್ಯರ ಮುಖಾಂತರ ನನಗೆ ಒಂದು ಸನ್ಮಾನವನ್ನು ಕೂಡ ಮಾಡಿದ್ದೀರಿ. ಆ ಸನ್ಮಾನ ಆ ಗುರು ದತ್ತಾತ್ರೇಯರ ಆಶೀರ್ವಾದವನ್ನ ನನಗೆ ಸಮಾಜ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನೀವು ಕೊಟ್ಟಿದ್ದೀರಿ ಅಂತೇಳಿ ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಅದು ಒಂದು ಆಶೀರ್ವಾದ ಅಂತ ಹೇಳಿ ನಾನು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಿ ನೀವಿಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಈ ನಗರದ, ಈ ತಾಲೂಕಿನ, ಈ ನಾಡಿನ ಅಭಿವೃದ್ಧಿಯೇ ನನ್ನ ಗುರಿ, ನನ್ನ ಕನಸು. ಆದ್ರಿಂದ ನಿಮ್ಮಗಳ ಜೊತೆಯಲ್ಲಿ ನಾನು ಇರ್ತೇನೆ, ನಿಮ್ಮ ಸೇವೆಯನ್ನು ಮಾಡಲು ನಾನು ಸದಾ ಸಿದ್ಧ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಬರಮಾಡಿಕೊಂಡು ಈ ವೇದಿಕೆ ಮುಖಾಂತರ ತಮ್ಮ ಜೊತೆ ಎರಡು ಮಾತುಗಳಿಗೆ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಮಾಜದ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ, ಯುವಕರಿಗೆ, ತಮ್ಮೆಲ್ಲರಿಗೂ ತಾಯಂದರಿಗೆ ಮನಸ್ಸಿನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭವನ್ನ ಅತ್ಯಂತ ವಿದ್ಯುಕ್ತವಾಗಿ ಅತ್ಯಂತ ಸಂಭ್ರಮದಿಂದ ಉದ್ಘಾಟಿಸಿ ಈ ಒಂದು ಸೊಗಡಸಾಳೆ ಸಮಾಜ ಅಂದರೆ ಇಳಕಲ್ ನಗರಕ್ಕೆ ಮತ್ತು ನಾಡಿಗೆ ಒಂದು ಮಾದರಿಯ ಸಮಾಜ ಅಂತಕ್ಕಂತಹ ಮಾತನ್ನ ಅತ್ಯಂತ ಅಭಿಮಾನದಿಂದ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹಂಚಿಕೊಂಡಿರ್ತಕ್ಕಂತಹ ಮಾಜಿ ಶಾಸಕರು ಆಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ತಾವೆಲ್ಲ ಒಂದು ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರ ಅವರಿಗೆ ಅಭಿನಂದಿಸೋಣ. ಬಹಳ ಒಂದು ಸಂತೋಷದ ಸಂಗತಿ ಅಂದ್ರೆ ವಿಶ್ವದ ದೊಡ್ಡಣ್ಣ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿನೇ ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂತಹ ಅಮೆರಿಕ ದೇಶದ ಪ್ರವಾಸವನ್ನ ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡಗೌಡರು ಪಾಟೀಲ್ ಅವರಿಗೆ ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ನಾರಾಯಣಪ್ಪನವರು ಡಿಎಂಟಿ ಅವರು ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ
ದೊಡ್ಡಣ್ಣವರಂತ ಪೂಜ್ಯರು. ಅದಕ್ಕೆ ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ನಾರಾಯಣಪ್ಪ ದಿವಟೆ ಅವರು ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ಳಬೇಕು. ಮತ್ತು ಅಖಿಲ ಭಾರತ ಸಕುಲಸಾಲಿ ಸಮಾಜದ ಮಾನ್ಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ರಮೇಶ್ ಚಿಲ್ಲಾಳ್ ಅವರು ತಮ್ಮ ಅತಿಥಿ ಪರ ತಮ್ಮ 4 ನುಡಿಗಳನ್ನು ಆಡಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಎಲ್ಲಕ್ಕೂ ಮುಂಚೆ ನಾನು ಒಂದು 2 ಜಯಘೋಷ ಮಾಡ್ತೀನಿ. ತಾವೆಲ್ಲರೂ ಕೂಡಿ ಅದನ್ನ ಹೇಳ್ಬೇಕಂತ ಕೇಳ್ಕೊತೀನಿ. ಭಗವಾನ್ ಜೀವೇಶ್ವರ್ ಕಿ, ಭಗವಾನ್ ಜೀವೇಶ್ವರ್ ಕಿ, ಭಗವಾನ್ ಜೀವೇಶ್ವರ್ ಕಿ. ಈ ಸುಂದರ ಕಾರ್ಯಕ್ರಮದ ಸಾಹಿತ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರ ಪಾದಾರ ವಿಂದಗಳಲ್ಲಿ ನಮಿಸುತ್ತಾ, ಹಾಗೂ ನಮ್ಮ ಈ ಶತಮಾನೋತ್ಸವದ ಅಂಗವಾಗಿ ಏನು ನಮ್ಮ ಕುಂದ ಆರಾಧ್ಯ ದೇವತೆಯಾದ ಶ್ರೀ ದತ್ತಾತ್ರೇಯ ಮಹಾರಾಜ ಅವರಿಗೆ ವಂದಿಸುತ್ತಾ ನನ್ನ ಕಾರ್ಯಕ್ರಮ ಏನಾಗ್ತದೆ. ನಾನು ಸ್ವಲ್ಪದರಲ್ಲೇ ನಮ್ಮ ಈ ಅಖಿಲ ಭಾರತ ಸಕುಲಸಾಲಿ ಸಮಾಜದ ಹುಟ್ಟು ಬಗ್ಗೆ ನಾನು ಸ್ವಲ್ಪ ತಿಳಿಸಬೇಕು ಅಂತ ನನಗೆ ಅನಿಸಿದೆ. ಅದಕ್ಕಾಗಿ ಹೇಳ್ತೇನೆ. 1916ರಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಸಮಾಜದ ಜನರು ಜಾಸ್ತಿ ಇದ್ರು. ಅವಾಗ ಅವರು ಏನೋ ಒಂದು ವಿಚಾರ ಮಾಡಿಕೊಂಡು ನಮ್ಮ ಸಮಾಜದ ಜನರು ಎಲ್ಲೆಲ್ಲಿ ಇದ್ದಾರಪ್ಪ ಅಂತೇಳಿ ಹುಡುಕಿ ಅವರಿಗೆಲ್ಲ ಕರೆದು ನಾವಿಲ್ಲಿ ಒಂದು ಸಭೆ ಮಾಡಿ ತೀರ್ಮಾನ ತಗೊಳ್ಳೋಣ ಅಂತ ಒಂದು ವಿಚಾರ ಬಂತು. 1916ರಲ್ಲಿ ಕರೆದರು. ಅವತ್ತು ಕರೆದು ಅವತ್ತೇ ಅಲ್ಲಿ ಸಭೆ ನಡೆಸಿ ಬಹಳ ಜನ ಊರುಗಳಿಂದ, ಸೋಲಾಪುರ, ಎರಡೂರು, ಮಹಾರಾಷ್ಟ್ರದಿಂದ, ಅಲ್ಲಿಂದ ಇಲ್ಲಿಂದ ಬಹಳಷ್ಟು ಜನ ಬಂದಿದ್ರು. ಸುಮಾರು 500. ಅದು 1916ರಲ್ಲಿ ಪರಮ ಪೂಜ್ಯ ಸಿದ್ದಾರೂಢ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಸಾನ್ನಿಧ್ಯದಲ್ಲಿ ನಡೀತದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಂದು ನಿರ್ಣಯ ತಗೊಂಡು ಅಲ್ಲಿ ಆ ಸಭೆಗೆ ಎಲ್ಲ ಚಾಲನೆ ನೀಡಿದರು. ಅದರ ನಂತರ 1919ರಲ್ಲಿ 2ನೇ ಒಂದು ಮಹಾಸಭೆ ನಮ್ಮ ಕರ್ನಾಟಕದ ಆದ ಮೊಳಕಾಲ್ಮೂರು ಅಲ್ಲಿ ಆಯ್ತು. ಆ ಮೊಳಕಾಲ್ಮೂರದಲ್ಲಿ ಆದಾಗ ಅಲ್ಲಿನ ಒಂದು ಮೊನ್ನೆ ನಾನು ಮೊಳಕಾಲ್ಮೂರಿಗೆ ಹೋಗಿದ್ದೆ 6ನೇ ತಾರೀಕಿಗೆ. ಅದು ಕಾರ್ಯಕ್ರಮ ಮಾಡಿದರು. ಅವರು ಕೂಡ ಒಂದು ಸಾಧಕರಿಗೆ ಸನ್ಮಾನ ಮಾಡಿದ್ರು. 1919ರಲ್ಲಿ ಆದ ಅಧಿವೇಶನ ಅದೆಲ್ಲ ನಾವು ಮರಾಠಿ ಭಾಷಿಕರು, ಮರಾಠಿಯಲ್ಲಿ ಇದ್ದದ್ದು ಕಂಪ್ಲೀಟ್ ನಡಾವಳಿ ಅದನ್ನ ಕನ್ನಡದಲ್ಲಿ ಭಾಷಾಂತರಿಸಿ ಸರ್ಕ್ಯುಲೇಟ್ ಮಾಡಿದ್ದಾರೆ ಮೊಳಕಾಲ್ಮೂರದು. ಅದರ ಒಂದು ಇದು ಪುಸ್ತಕನು ಬಿಡುಗಡೆ ಮಾಡಿದ್ದಾರೆ. ಆ ಇದರ ಪ್ರಕಾರ ನಮ್ದು ಏನದ ಅಲ್ಲಿ 2 ಸಭೆಗಳು ಮುಂದೆ 2 ಅಲ್ಲಿ ಇಲ್ಲಿ ಆಗಿ ಮತ್ತೆ 10-12 ಸಭೆಗಳಾದವು. 1962ರವರೆಗೂ ಅವು ಏನು ಸಭೆಗಳಾದವು ಅವನ್ನ ನಾವು ಈಗ ಅವು ಮೊದಲನೇ ಪರಿಷತ್ತು ಅಂತ ತೀರ್ಮಾನಿಸಿ ನಡೆದಿದ್ದೇವೆ. 1962ರಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಮಹಾ ಅಧಿವೇಶನ ಆಯಿತು. ಪ್ರಥಮ ಅಧಿವೇಶನ ಅಂದರೆ ಅದೇ ಆ್ಯಕ್ಚುಲಿ. ಅದನ್ನ ಕೂಡ ಬಹಳ ವಿಜೃಂಭಣೆಯನ್ನು ಮಾಡಿ ಅಲ್ಲಿ ಅನೇಕ ಸಮಾಜದ ಏಳಿಗೆಗಾಗಿ ಏನೇನು ಕಾರ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಡಾವಳಿಗಳಾದವು. ಅದಕ್ಕೆ ಆದ್ಯತೆ ಕೊಟ್ಟಿದ್ರು ಅಂತಂದ್ರೆ ಶಿಕ್ಷಣದಲ್ಲಿ ಅವ್ರು ಏನು ಇದು ಮಾಡಿದ್ರು ಅಂದ್ರೆ ಸ್ಥಾನಿಕ ಲೆವೆಲ್ನಲ್ಲಿ ಪ್ರತಿಯೊಂದು ಘಟಕದಲ್ಲಿ ಪ್ರತಿಯೊಂದು ಊರಿನಲ್ಲಿ ಇರೋ ಜನರು ಸ್ಥಾನಿಕಗಳಲ್ಲಿ ಒಂದು ಶಿಕ್ಷಣ ಫಂಡ್ ಅಂತ ಮಾಡಿಕೊಂಡು ಅಪ್ ಟು SSLC ಓದೋರಿಗೆ ಇದು ಮಾಡಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸಹಾಯಧನ ನೀಡುವ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ಅಲ್ಲಿ ತೀರ್ಮಾನ ಮಾಡಿದರು. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಕ್ರಿಯಾ ಸಮಿತಿ ಅಂತ ಮಾಡಿ ಶಿಕ್ಷಣಕ್ಕಾಗಿ ಮಹತ್ವ ಕೊಟ್ಟು ಸಭೆಗಳನ್ನು ಆಗಲಿ ಏರ್ಪಾಡು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಅದೇ ಆ ರೀತಿ ಒಂದು ನಡೆದುಂಟು ಬಂತು. ಅಲ್ಲಿಂದ ಇಲ್ಲಿವರೆಗೆ ಈಗ 13 ಮಹಾಪರಿಷತ್ತುಗಳು ಆಗಿದ್ದಾವೆ ಅಖಿಲ ಭಾರತ ಮಟ್ಟದಲ್ಲಿ. ಈಗ 14ನೇ ಮಹಾಪರಿಷತ್ತು ಡ್ಯೂ ಇದೆ. ಅದರದ ಅಧ್ಯಕ್ಷನಾಗಿ ನಾನು ಆಗಲೇ
ನಾವು ತಗೊಂಡ ನಿರ್ಣಯ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಮಹಾಪರಿಷತ್ತು ಜರುಗಿಸಬೇಕು ಅಂತ ಹೇಳಿ. ಆ 5 ವರ್ಷ ಈಗ ಕಳೆದು ಹೋಗ್ತದೆ. 2016ರಲ್ಲಿ 13ನೇ ಮಹಾಪರಿಷತ್ 12ನೇ ಮಹಾಪರಿಷತ್ ಆಯ್ತು. ಅದು ಹುಬ್ಬಳ್ಳಿಯಲ್ಲೇ ಆಯ್ತು. ಅದರದ್ದು ಸ್ವಾಗತ ಸಮಿತಿ ಅಧ್ಯಕ್ಷ ಕೂಡ ನಾನೇ ಇದ್ದೆ. ಆಗ ತಗೊಂಡ ನಿರ್ಣಯದ ಪ್ರಕಾರ ಈಗ ನಾವು ನಮ್ಮಲ್ಲಿ ಒಂದು ಪದ್ಧತಿ ಏನಿಟ್ಕೊಂಡು ನಮ್ಮ ಸಮಾಜದಲ್ಲಿ ದೊಡ್ಡ ಸಂಖ್ಯೆ ಇರುವುದು, ಸಮಾಜದ್ದು ಜನಸಂಖ್ಯೆ ಇರುವುದಂದ್ರೆ ಪ್ರಥಮವಾಗಿ ಮಹಾರಾಷ್ಟ್ರ, ಎರಡನೇದು ಕರ್ನಾಟಕ, ಮೂರನೇದು ಆಂಧ್ರ ತೆಲಂಗಾಣ, ನಾಲ್ಕನೇದಾಗಿ ಗುಜರಾತ್ ಮತ್ತೆ ಮಧ್ಯಪ್ರದೇಶ ಬರ್ತದೆ. ಅದು ಬಿಟ್ಟರೆ ನಮ್ಮ ಸಮಾಜದ ಜನ ಜಾಸ್ತಿ ಇಲ್ಲಿ ಇಲ್ಲ ಅಂತ ಹೇಳಿ ಇಲ್ಲಿವರೆಗೆ ನಾವು ಮಾಡಿದ ಒಂದು ಸೆನ್ಸಸ್ ಪ್ರಕಾರ ನಾವು ಬಂದದ್ದು ನಮಗೆ. ಅದರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ನಾನು ಪತ್ರ ಅವರಿಗೆ ಬರೆದಿದ್ದೇನೆ. ಜೂನ್ 2023ರಲ್ಲಿ ಆಧುನಿಯಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಆಯಿತು. ಅದರಲ್ಲಿ ನಿರ್ಣಯ ತಗೊಂಡ್ವಿ. ಅವ್ರಿಗೆ ಆಂಧ್ರದವರಿಗೆ ಹೇಳಿದ್ವಿ, ನೀವು ಮಹಾಸಭೆ ಮಾಡಬೇಕು, ಮಹಾಪರಿಷತ್ ಮಾಡಬೇಕು ಅಂತ. ಅವ್ರ ಕಡೆಯಿಂದ ಇನ್ನೂ ಯಾವುದೇ ಥರದ ಉತ್ತರ ಬಂದಿಲ್ಲ. ಕೊನೆಗೆ ನಾವು ತೆಲಂಗಾಣದವರಿಗೂ ಹೇಳಿದ್ವಿ, ಅವರಿಗೂ ಕೊಡುವ ಅಷ್ಟೇ ಇದು ಮಾಡಿದರು. ಕೊನೆಗೆ ನಾವು ಇಬ್ಬರು ಕೂಡಿ ಮಾಡಿ ಕೂಡ ಹೇಳಿದ್ದೀವಿ. ಆದರೆ ಮಹಾಪರಿಷತ್ ಅದ್ರ ಬಗ್ಗೆ ಇನ್ನೂ ಉತ್ತರ ಬರ್ತಾ ಇಲ್ಲ. ನೆಕ್ಸ್ಟ್ ಅಂದ್ರೆ ಮತ್ತೆ ಮಹಾರಾಷ್ಟ್ರಕ್ಕೆ ಕೊಡಬೇಕು. ನಮ್ಮಲ್ಲಿ ಏನು ಮೊದಲು ಮಹಾರಾಷ್ಟ್ರ, ಎರಡನೇ ಕರ್ನಾಟಕ, ಆಮೇಲೆ ಆಂಧ್ರ ಈ ರೀತಿ ಮಾಡ್ತಾ ಬಂದಿದ್ವಿ 12 ಮಹಾಪರಿಷತ್ಗಳು. ಈಗ 13ನೇ ಮಹಾಪರಿಷತ್ ಹುಬ್ಬಳ್ಳಿಯಲ್ಲಿ ಆಯ್ತು. ಅದರ ಪ್ರಕಾರ ಈಗ ಮಾಡಬೇಕಾಗಿದೆ. ಈ ಮಹಾರಾಷ್ಟ್ರದವರು ಬಹಳ ಉತ್ಸುಕರಾಗಿದ್ದಾರೆ. ನಾವು ಮಹಾಪರಿಷತ್ ಮಾಡ್ತೀರಪ್ಪ, ನಮಗೆ ಕೊಟ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಪದ್ಧತಿ ಪ್ರಕಾರ ನಾವು ಆಂಧ್ರದವರಿಗೆ ಇನ್ನೂ ವಿನಂತಿಸ್ತಾ ಇದ್ದೇವೆ. ನೋಡ್ಬೇಕು ಏನಾಗ್ತದೆ. ಇದು ಆಶೀರ್ವಾದದಲ್ಲಿ ನಡೆದುಕೊಂಡು ಬಂದ ದಾರಿ. ಈಗ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂತ ಅದು ಗದಗಿನಲ್ಲಿ ಒಂದು ಜನರಲ್ ಬಾಡಿ ಆಯಿತು. ಆ ಜನರಲ್ ಬಾಡಿಯಲ್ಲಿ ನಾನು ಅವರಿಗೆ ಚಂದ್ರಕಾಂತ್ ಭಂಡಾರಿ ಅವರನ್ನು ಗುರುತಿಸಿ ಅವರು ಒಂದು ಉತ್ಸಾಹಿ ಒಳ್ಳೆ ಕಾರ್ಯಕರ್ತರು ಅಂತೇಳಿ ಅವರಿಂದ ಬಹಳಷ್ಟು ಸಮಾಜದಲ್ಲಿ ಕಾರ್ಯಗಳು ಆಗ್ತವೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಅವರಿಗೆ ಅಧ್ಯಕ್ಷ ನಾವು ಚುನಾಯಿತರನ್ನಾಗಿ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ 3 ಅವಧಿಗಳು ಕೂಡ ಅವರೇ ಅಧ್ಯಕ್ಷರಾಗಿದ್ದಾರೆ. ಈ ಕರ್ನಾಟಕದ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಮಾಡೋ ಬಹಳ ಇದ್ದಾವೆ. ಈಗ ಅದರ ಅಡಿಯಲ್ಲಿ ಒಂದು ರಾಜ್ಯ ಮಟ್ಟದ ಶಿಕ್ಷಣ ಸಂಸ್ಥೆ ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಕಾರ್ಯ ಪ್ರಮುಖ ಆಗ್ತಾ ಇದೆ. ಅದರಲ್ಲಿ ಗುರುಪೀಠ ನಮಗೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳಬೇಕಾದ್ರೆ ಎಲ್ಲರೂ ಸಮಾಜ ಸರ್ಕಾರದಿಂದ ಏನಾದರೂ ನಾವು ಬೆನಿಫಿಟ್ ಕೊಡಬೇಕು ಅಂತಂದ್ರೆ ಮೊದಲು ನಮಗೆ ಬಂದ ಅತ್ಯಾಚಾರ, ನೀವು ಯಾವ ಜಾತಿಯವರು, ನಿಮ್ಮ ಸಮಾಜ ಯಾವುದು, ನಿಮ್ಮ ಗುರುಗಳು ಯಾರು, ಇದೇ ರೀತಿ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕಾಗಿ ನಾವು ಗುರುಪೀಠ ಬೇಕು ಅನ್ನೋ ದೃಷ್ಟಿಯಿಂದ ಗುರುಪೀಠವನ್ನು ನಾವು ಈಗ ಮೊದಲು ಕೂಡ ಸ್ಥಾಪನೆ ಆಗಿದೆ. ಆದರೆ ದುರ್ದೈವಕ್ಕಾಗಿ ಗುರುಗಳು ಇನ್ನೂ ನಮಗೆ ಸಿಕ್ಕಿಲ್ಲ. ಅದರ ಪ್ರಯತ್ನದಲ್ಲಿ ಇದ್ದೇವೆ. ಆಧುನಿಯಲ್ಲಿ ನಮ್ಮ ಸಮಾಜದವರೇ 2 ಜನ ವಿದ್ಯುತ್ ಯಾವುದು ತಿರುಪತಿಯಲ್ಲಿ ಶಿಕ್ಷಣ ಪಡೆದು ಬಂದಿದ್ದಾರೆ. ಗುರುಗಳ ಗೌರವಕ್ಕೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ವಿನಂತಿಸುತ್ತೇವೆ, ಗುರುಗಳು ಆಗಲಿಕ್ಕೆ ನೋಡು ಪ್ರಯತ್ನ ನಡೆದಿದೆ, ಇನ್ನೂ ಜಾರಿಯಲ್ಲಿದೆ. ಈಗ ಚಂದ್ರಕಾಂತ್ ಭಂಡಾರಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಉತ್ಸಾಹಿ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಸಮಾಜ ನಡೆದುಕೊಂಡು ಬಂದದಂತ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ಇಳಿಕಲ್ ಬಗ್ಗೆ ಬರುವುದಾದರೆ, ಇಳಿಕಲಲ್ಲಿ ಸಮಾಜದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಾವು ನೋಡಿದ್ರೆ ಈಗ ಈ ಹಿಂದೆ 2-3 ಸಭೆಗಳನ್ನು ಇಲ್ಲಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಜನರಲ್ ಬಾಡಿ ಮೀಟಿಂಗ್ ಆಯಿತು, ಸೊಗಸಾಳಿ ವಾರ್ಷಿಕ ಪತ್ರಿಕೆ ಆಯಿತು, ಇಲ್ಲಿ ಮಾಡಿದ್ದಾರೆ. ಆದರೆ ಬಹಳ ಶಿಸ್ತಿನಿಂದ ಈಗ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಬಹಳ ಅತಿಶಯೋಕ್ತಿ ಆನಂದವಾಗಿ ಹೇಳ್ತಾ ಇದ್ದೇನೆ. ನಾನು ಈಗ ಕಳೆದ ವಾರ ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲಿ ಹೋಗಿದ್ದೆ. ಅಲ್ಲಿ ಸರ್ಕಾರ ಸಮಾರಂಭ ಇತ್ತು. ಅದರ ನಂತರ ಮೊಳಕಾಲ್ಮೂರಿಗೆ ಹೋಗಿದ್ದೆ 6ನೇ ತಾರೀಕಿಗೆ ಮೊನ್ನೆ. ಅಲ್ಲಿ ಕೂಡ ಸಮಾರಂಭ ಆಯಿತು. ಅವೆರಡು ಸಮಾರಂಭದಲ್ಲಿ ನಾನು ಪುಣೆ ಭಾಳ ಚಲೋ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡು ಬಂದೆ. ಒಂದು ಮೊಳಕಾಲ್ಮೂರು ಬಂದ ಅಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ರು. ಈಗ ನೀಗಲಿ ಬಂದಾಗ
ಅದಕ್ಕಿಂತ ಒಳ್ಳೆಯ ರೀತಿಯಿಂದ ಇಲ್ಲಿ ಮಾಡಿದ್ದಾರೆ ಅಂತ ನಾನು ಅತಿ ಆನಂದ ಭರಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಇಷ್ಟೊಂದು ಪ್ರಗತಿ ಹೊಂದಿದೆ ಈಗ ಸಮಾಜ ಅಂತಂದ್ರೆ ಇದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ತಮಗೆ ಎಲ್ಲ ವಿನಂತಿ ಮಾಡ್ತಾ ಇದ್ದೆ. ಇನ್ನು ನಮ್ದು ಸಮಾಜದಿಂದ ಒಂದೇ ಒಂದು ಮಾಸಪತ್ರಿಕೆ ಬರ್ತದೆ, ಅದು ಸುಕುಂತಾಳಿ ವಾರ್ತೆ. ಅದರದ್ದು ನಾನು ಬಿಗಿನಿಂಗ್ನಿಂದ ವ್ಯವಸ್ಥಾಪಕ ಸಂಪಾದಕನು ಕೂಡ ಆಗಿದ್ದೇನೆ. ಆದರೆ ಏನಾಗಿದೆ, ಫಸ್ಟ್ ಶುರುವಾತಿಗೆ ನಾವೆಲ್ಲ ಇದು ಮಾಡಬೇಕಾದ್ರೆ ಚಂದಾ ವಸೂಲಿ ಮಾಡೋದಕ್ಕೆ 3 ಜನ ಮೊದಲ, ಒಂದು ಹುಬ್ಬಳ್ಳಿ, ಒಂದು ಬೆಂಗಳೂರು, ಆಮೇಲೆ ಇರ್ಕಲ್. ಅತಿ ಹೆಚ್ಚು ಚಂದಾದಾರರಾದರು 200 ಮೇಲೆ 220, 230 ಏನೋ ಆಗಿತ್ತು ಸಂಖ್ಯೆ. ಆದರೆ ಏನಾಗಿದೆ, ಈಗ ಬರ್ತಾ ಆ ಸಂಖ್ಯೆ ಟೋಟಲ್ ನಾವು ಇಲ್ಲಿವರೆಗೆ 2000 ಪತ್ರಿಕೆಗಳನ್ನು ಕಳಿಸ್ತಾ ಇದ್ವಿ. ಈಗ ಅದು ಕಡಿಮೆ ಆಗ್ತಾ ಬರಲಿಕ್ಕೆ ಈಗ ಸುಮಾರು 16-17 ಬಂದಿದೆ. ಆದರೆ ಪ್ರತಿಯೊಂದು ನಮ್ಮ ಭಂಡಾರ ಸಾಹೇಬರು 12-13 ನಂತರ ಯಾರು ಇದಾಗಿದ್ದಾರೆ ಅಲ್ಲಿಗೆ ಅವರಿಗೆ ಕಳಿಸೋದು ಬೇಡ ಪತ್ರಿಕೆ ಅಂತ ನಿಲ್ಲಿಸಬೇಕಾಯ್ತು ಬೈಕೋರ್ಟ್. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾವು ಕಳಿಸ್ತಾನೆ ಇದ್ವಿ ಪತ್ರಿಕೆ, ಅವ್ರ ಚಂದ ಕೊಡ್ಲಿ ಬಿಡ್ಲಿ ಅಂತೇಳಿ ಕಳಿಸ್ತಾನೆ ಇದ್ವಿ. ಆದರೆ ಅದು ಆಗಲಿಲ್ಲ. ಈಗ ಪುನಃ ನಾನು ನಿಮ್ಗೆ ಹೇಳ್ತೇನೆ, 400 ಮನೆ ಅದಾವ ಅಂತೇಳಿ ನಿನ್ನೆ ಹೇಳಿದ್ರು. 400 ಮನೆ ಅಂದರೆ ಇನ್ನೂವರೆಗೆ 200 ಜನ ಚಂದಾದಾರ ಆಗಿಲ್ಲ. ದಯವಿಟ್ಟು ಇದು ಕರ್ನಾಟಕದ್ದು ಹೆಮ್ಮೆಯ ಒಂದು ಮಾಸಪತ್ರಿಕೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾಕಂದರೆ ನಾನು ಮಹಾರಾಷ್ಟ್ರದ್ದು ಪತ್ರಿಕೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ 2 ಇದ್ದಾವೆ, ಒಂದು ದಿವೇಶ್ವರ ಸಮಾಚಾರ, ಒಂದು ಸ್ಥಳೀಯ ಸಮಾಚಾರ ಅಂತ ಹೇಳಿ. ಅಲ್ಲಿ ದಿವೇಶ್ವರ ಸಮಾಚಾರಕ್ಕೆ 3,500 ಜನ ಚಂದಾದಾರರಾಗಿದ್ದಾರೆ. ಸ್ಥಳೀಯ ಸಮಾಚಾರಕ್ಕೆ ಸುಮಾರು 1,500-2,000 ಜನ ಆಗಿದ್ದಾರೆ. ಇತರಕರಂಜಿಯಿಂದ ಬರ್ತಾ ಇದೆ ಅದು. ಆದರೆ ಕರ್ನಾಟಕದಲ್ಲಿ ಮಾತ್ರ ನಮಗೆ ಈ ಮಾಸಪತ್ರಿಕೆ ಇನ್ನೂ ಜಾಸ್ತಿ ಆಗಬೇಕು, ಅಭಿವೃದ್ಧಿ ಹೊಂದಬೇಕು. ಇದು ಬಹಳ ಕಡಿಮೆ ಇದೆ. ನಾವು ಕೊನೆ ಎಲ್ಲಿವರೆಗೆ ಹೇಳಿದೆ ಅಂದರೆ, ದಿವಸ ಚಹಾ ಕುಡಿದ್ರೆ 10 ರೂಪಾಯಿ ಹೋಗ್ತದೆ. ನಾವು ಪತ್ರಿಕೆ ತಂದ ಹಣ ಇಟ್ಟು ಶುರುವಾತಿಗೆ 150 ರೂಪಾಯಿ, ಬರೀ 10 ರೂಪಾಯಿ, 12 ರೂಪಾಯಿ. 12 ರೂಪಾಯಿ ಒಂದು ಚಹಾ ಯಾರಾಗಿ ಕರೆದು ಕುಡಿಸಿದ್ರೆ ಹೋಗ್ತದೆ. ಅಂಥದ್ದನ್ನು ಒಂದು 150 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಎಂಥದ್ದು. ಸಮಾಜದಲ್ಲಿ ಆದು ಹೋಗುಗಳನ್ನು ತಿಳಿಸುತ್ತದೆ ಈ ಪತ್ರಿಕೆ. ಯಾಕೆ ಚಂದಾದಾರ ಆಗಬಾರ್ದು ಅನ್ನೋ ಒಂದು ಇದರಿಂದ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಮೆಡಿಕಲ್ ಸಮಾಜದವರು ಇಲ್ಲಿ ಸುಜಾಗಿ ಅವರಿಗೆ ವಹಿಸಿದ್ದೀವಿ ನಾವು, ಅವ್ರು ಮಾಡ್ತಾ ಇದ್ರು. ಆಮೇಲೆ ಅದು ನಿಂತು ಕೊನೆಗೆ ನಾರಾಯಣಪ್ಪ ಬಂದಾಗ ನಮ್ಮ ತಿಂತಿಯವರು ಏನು ಹೇಳಿದ್ರು, ಇಲ್ಲಿ ನೀವು ಅದು ಎಲ್ಲ ಬಂಡಲ್ ಮಾಡಿ ನಮ್ಗೆ ಇದರ ಬಸ್ ಮೂಲಕ ಕಳಿಸ್ರಿ, ನಾವೆಲ್ಲ ಇದು ಸರ್ಕ್ಯುಲೇಟ್ ಮಾಡ್ಕೊತೀವಿ ಅಂತ. ಅದು ಆಗ್ಲಾರ್ದ ಕೆಲಸ, ಅದು ಖರ್ಚಿನ ಜಾಸ್ತಿ. ಅದಕ್ಕೆ ಇಲ್ಲಿ ಏಕೆಂದ್ರೆ 4 ಕಡೆಗೆ ಪೋಸ್ಟ್ ಬಂದುಬಿಡ್ತದೆ. ಹೀಗಾಗಿ ನಾವು ಹೇಳಿದ್ವಿ ಬೇಡ ಇದು ಅಂತೇಳಿ ನಾವು ಸಲಹೆ ಕೊಟ್ಟಿವಿ. ಈಗ ನಾನು ಇಲ್ಲಿ ಸಂದರ್ಭದಲ್ಲಿ ಎಲ್ಲ ಈಗಲ್ ಸಮಾಜದ ಬಾಂಧವರಿಗೆ ಕಳಕಳಿ ವಿನಂತಿ ಮಾಡೋದು ಅಂತಂದ್ರೆ, ದಯವಿಟ್ಟು ಆ ಪತ್ರಿಕೆ ಬೆಳಿಬೇಕು. ಅದಕ್ಕಾಗಿ ಹೆಚ್ಚಿನ ನೀವು ಚಂದಾದಾರರನ್ನಾಗಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನಮಗೆ ತಿಳಿಸ್ತಾ, ನಾನು ಇಲ್ಲಿವರೆಗೆ ಮಾತಾಡಿದ್ರು ಸಫಿಷಿಯಂಟ್, ಇನ್ನೂ ಮಾತಾಡೋರಿದ್ದಾರೆ. ಜಾಸ್ತಿ ಸಮಯ ನಾನು ತಗೊಳ್ಳಾರದೆ ಇಲ್ಲಿ ಒಂದು ಈ ಸಮಾಜದ ಶಿಸ್ತು ನೋಡಿ ನನಗೆ ಬಹಳಷ್ಟು ಇನ್ನೊಮ್ಮೆ ಖುಷಿಯಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ, ಮತ್ತು ನನ್ನನ್ನು ಇಲ್ಲಿ ಕರೆದು ಆಮಂತ್ರಿಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಋಣಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಕುಳಸಾಳೆ ಸಮಾಜದ ಅಧ್ಯಕ್ಷರಾಗಿ ಈ ಒಂದು ಅತ್ಯಂತ ಸುಂದರವಾದ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ಉಳಿದಿದ್ದರ ಅದಕ್ಕೆ ನಮಸ್ಕರಿಸುತ್ತಾ, ಈ ಭಾಗದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್, ಮಾಜಿ ಶಾಸಕರು, ಹುಡುಗನ ಕ್ಷೇತ್ರದ ಪಾಟೀಲ್ರೇ, ಹಾಗೂ ವೇದಿಕೆ ಮೇಲಿರುವ ಅನೇಕ ಗಣ್ಯರು ಮತ್ತು ಈ ಸಮಾಜದ ಬಂಧುಗಳೇ ಅಥವಾ ಬೇರೆ ಸಮಾಜದಿಂದ ಬಂದಿರತಕ್ಕಂಥ ಗಣ್ಯರೇ ಹಾಗೂ ಸಹೋದರಿ, ನಾನೇನು ಮಾತಾಡ್ತಕ್ಕಂಥದ್ದು ಜಾಸ್ತಿ ಏನಿಲ್ಲ. ಒಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಬೇಕಂತ ಮಾಡಿದ್ದೀನಿ.
ದೊಡ್ಡನಗೌಡ ಪಾಟೀಲರು ಶಾಸಕರಾಗಿದ್ದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗ ನಾನು ಅವ್ರನ್ನ ಒಂದು ನಿಯೋಗ ಹೋಗಿದ್ದೀವಿ. ಅವಾಗ ದೊಡ್ಡನಗೌಡ ಪಾಟೀಲ್ಗೆ ವಿನಂತಿಸಿಕೊಂಡೆ, ನಮ್ಮ ಸಮಾಜದ ಪರವಾಗಿ ಮುಖ್ಯಮಂತ್ರಿಗೆ ಒಂದು ನಿಯೋಗದಿಂದ ಒಂದು ಮನವಿ ಸಲ್ಲಿಸಬೇಕಾಗಿದೆ, ತಾವು ಬನ್ನಿ ಅಂತ. ಅವ್ರು ಕರ್ಕೊಂಡೋಗಿ ಜಗದೀಶ್ ಶೆಟ್ಟರಿಗೆ ತಿಳಿಸಿ ಸಕಲಸಾಳಿ ಸಮಾಜದ ಬಗ್ಗೆ ಇಲ್ಕಲ್ಲಂತೆ ಅಲ್ಲ, ಕರ್ನಾಟಕ ರಾಜ್ಯದ ಸಕಲಸಾಳಿ ಸಮಾಜದ ಪತ್ರಿಕೆಗಳನ್ನ ಅವರು ಕೊಟ್ಟು ಈ ಬಜೆಟ್ನಲ್ಲಿ ಅಭಿವೃದ್ಧಿಗಾಗಿ, ಸಕಲಸಾಳಿ ಸಮಾಜದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಹಣ ಇದ್ರಿ ಅಂತ ಹೇಳಿದ್ಮೇಲೆ ಅವರು ಬಜೆಟ್ನಲ್ಲಿ ಸ್ಪಷ್ಟವಾಗಿ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಸಕಲಸಾಳಿ ಸಮಾಜದ ಅಭಿವೃದ್ಧಿಗಾಗಿ ಅಂತ ಹಣ ಮೀಸಲಿಟ್ಟು 10 ಲಕ್ಷ ಅವ್ರು ಕೊಟ್ಟರು. ಆಮೇಲೆ ಸದಾನಂದ ಗೌಡರು 50 ಲಕ್ಷ ರೂಪಾಯಿನ ನಮ್ಮ ಮೊಳಕಾಲ್ಮೂರು ವಿದ್ಯಾರ್ಥಿ ನಿಲಯಕ್ಕೆ ಕೊಟ್ಟಿದ್ರು. ಆದರೆ ಸರ್ಕಾರ ಉಳಿಲಿಲ್ಲ. ನಂತರ ಬಂದ ಸರ್ಕಾರ ಎಚ್ ಆಂಜನೇಯ ಸಚಿವರಾದ್ಮೇಲೆ ಅವ್ರಿಗೆ ತಿಳಿಸಿ ಹೇಳಿದ್ದೀವಿ, ಸದಾನಂದ ಗೌಡರು ಈ ಥರ 50 ಲಕ್ಷ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ರು, ಆಗಿಲ್ಲ ಅಂದಮೇಲೆ ಅವರು ವಿವೇಚನೆ ಜಯಂತಿ ಬಂದಾಗ ಮೊಳಕಾಲ್ಮೂರಿಗೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಈ ನಮ್ಮ ದೊಡ್ಡನಗೌಡ ಪಾಟೀಲರಿಗೆ ನಾನು ನಿಮ್ಮೆಲ್ಲರ ಮೂಲಕ ಇನ್ನೊಂದು ಜೋರಾಗಿ ಜಬರ್ದಸ್ತಿ ಅಭಿನಂದನೆ. ಈಗಾಗಲೇ ರಮೇಶ್ ಚಿಲ್ಲಾಳ್ ಅವರು ನಾನು ಹೇಳ್ಬೇಕಾಗಿದ್ದರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಂದರೆ ಪತ್ರಿಕೆ ಬಗ್ಗೆ ಈಗಾಗಲೇ ನಾವು ಸಕಲಸಾಳಿ ಸಮಾಜ ನಾನು ಅಧ್ಯಕ್ಷ ಆದಮೇಲೆ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೆವು. ಅದು ಚಿಂತೆಗೆ ಏನು ಹುಬ್ಬಳ್ಳಿಯ ಸಮಾಜದ ಒಂದು ಚಿಂತನೆ ಆಗಿತ್ತು, ಕರ್ನಾಟಕ ರಾಜ್ಯ ಸಕಲಸಾಳಿ ಸಮಾಜದ ವತಿಯಿಂದ ಒಂದು ಪತ್ರಿಕೆ ನಡೆಸಬೇಕಂತ. ಅದು ಭಾಳ ದಿವಸದಿಂದ ಪೆಂಡಿಂಗ್ ಇತ್ತು. ನಾನು ಅಧ್ಯಕ್ಷ ಆದಮೇಲೆ ಮೊದಲನೇ ಕೆಲಸ ಮಾಡಿದ್ದು ಅದನ್ನು ರಿಜಿಸ್ಟರ್ ಮಾಡಿಸಿ ಎಲ್ಲರಿಗೂ ತಲುಪುವಂತೆ ಮಾಡ್ಬೋದು. ಯಾರ ಕಡೆ ತಿಳ್ಕೊಂಡಿರಲಿಲ್ಲ, ನಾವೇ ಅದನ್ನು ಪ್ರಯತ್ನ ಮಾಡಿ ಎಲ್ಲ ಕಡೆ ಕಳಿಸಿದ ಮೇಲೆ ಅನೇಕ ಜನರು ಸ್ಪಂದಿಸಿದ್ದಾರೆ. ಗುಲ್ಬರ್ಗದಿಂದ ಆಮೇಲೆ ಎಲ್ಲ ನಗರದಿಂದ ನಾವು ಸಬ್ಸ್ಕ್ರೈಬರ್ ತಂಡದಾರರಾಗಿದ್ದಾರೆ. ತಿರುಕಲ್ಲಿಂದ ಕೂಡ ಹೆಚ್ಚಿನ ಜನ ಆಗಿದ್ದಾರೆ, ಇನ್ನೂ ಹೆಚ್ಚಿನ ಜನ ಆಗ್ಬೇಕಾಗಿದೆ ಅಂತೇಳಿ ಈಗಲೂ ಮನಸ್ಸು ಸ್ಪಂದಿಸಿದ್ದಾರೆ. ಅದೇ ಥರ ತಾವು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಸಹಾಯ ಪತ್ರಿಕೆಗೆ, ಸಮಾಜ ಪತ್ರಿಕೆಗೆ ಆಗಲಿ ಇದರಿಂದ ಅಂತ ಹೇಳ್ತಾ, ಮತ್ತು ಈ ಸಕಲಸಾಳಿ ಸಮಾಜದ ಬಗ್ಗೆ ತಿರುಕಲ್ಲು ನಾನು 1974ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಮೇಲೆ 76ಕ್ಕೆ ಕನಗಿರಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ಇಲ್ಲೇನು ಫೋಟೋದಲ್ಲಿದ್ದಾರೆ 3 ಜನ ಮತ್ತು ಒಂದು 2 ಜನ ನನ್ನ ಮೊದಲೇ ಭೇಟಿಯಾದರು. ನಾವು ಇಲ್ಲಿ ಮಂಗಲ ಭವನ ಕಟ್ಟಬೇಕಂತ ಮಾಡಿವಿ, ನೀವು ದೇಣಿಗೆ ಕೊಡಿ ಅಂತ ಬಂದಿದ್ರು. ಸರಿ, ನಾನು ಕೊಟ್ಟಿದ್ದಾದರೆ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಎಲ್ಲ ಕಡೆ ಕನಗಿರಿ ಆಯಿತು, ಗಂಗಾಪುರದಲ್ಲಿ ಬಂದರು, ನಾನು ಸೋಮವಾರಪೇಟೆಯಿಂದ ರಾಯಚೂರಿಗೆ ಅಲ್ಲಿ ಬಂದರು. ನಂತರ ದಾವಣಗೆರೆ ಇದ್ದಾಗ ಸುಮಾರು 10 ವರ್ಷ ಆಯಿತು ಪ್ರಾರಂಭ ಆಗ. ತುಂಬ ಸ್ಲೋ ಆಗಿ ಭಾಳ ನಿಧಾನವಾಗಿ ಹೋಗ್ತಿರಲ್ಲ. ಏನು ಸರ್ ನಮ್ಮ ಸಮಾಜದಲ್ಲಿ ಫಂಡಿಲ್ಲ, ಏನಾದರೂ ಮಾಡಿ ಎಲ್ಲ ಕಡೆಯಿಂದ ಮಾಡಿ ಎಲೆಕ್ಟ್ ಮಾಡಿ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ 1985ರಲ್ಲಿ ಇದು ಪ್ರಾರಂಭೋತ್ಸವವಾಯಿತು. ಅದು ನಾನು ಬರೋಕ್ಕಾಗಲಿಲ್ಲ, ನಾನು ದಾವಣಗೆರೆ ಸಂಸ್ಥೆಯಾಗಿದೆ, ಬರಲಿಕ್ಕೆ ನಾನು ರಜೆ ಸಿಗಲಿಲ್ಲ. ಆದರೆ ವಿಜೃಂಭಣೆಯ ಕಾರ್ಯಕ್ರಮ ಆಯಿತು. ಆ ಒಂದು ಹಿರಿಯರ ಒಂದು ಪ್ರತಿಫಲದಿಂದ ಮಂಗಲ ಭವನ ಆಯಿತು. ಇಲ್ಲಿ ಇಲ್ಕಲ್ನಲ್ಲಿ ಯಾಕಂದರೆ ತುಂಬ ಒಳ್ಳೆಯ ಜನ ಇದ್ದಾರೆ, ಅಂದರೆ ಸಂಘಟಕರಾದೆಲ್ಲ ಇಲ್ಲಿ ಯುವಕರು, ವಿಶೇಷವಾಗಿ ಮಹಿಳಾ ಮಂಡಳಿಯವರು ಮತ್ತು ಯುವಕರು ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಈ ಒಂದು ಇಲ್ಕಲ್ ನಗರ ನಮ್ಮ ಸಕಲಸಾಳಿ ಸಮಾಜದ ಅಭಿವೃದ್ಧಿಗೆ ಕಾರಣವಾಗಿದೆ ಅಂತ ಹೇಳ್ತಾ, ಆಮೇಲೆ ಸಕಲಸಾಳಿ ಸಮಾಜದ ಚಿಂತಕರು ನಮ್ಮ ಸುಬ್ರಹ್ಮಣ್ಯಂ ಕೆಂದೂರು ರೈತರ ಪತ್ರ ನೋಡಬೇಕು, ಪ್ರತಿ ತಿಂಗಳಲ್ಲಿ ಬರ್ತದೆ ಈ ವಿಷಯ. ವಿದ್ಮಹೇ ವಸ್ತ್ರಕಾರಾಯ ಧೀಮಹಿ ತನ್ನೋ ಜೀವೇಶ್ವರ ಪ್ರಚೋದಯ. ಆದ್ಯಂ ಸಕಲಸಾಳಿನಾಂ ಜೀವೇಶಂ ಪ್ರಣಮಾಮ್ಯಹಂ. ಜೀವೇಶಂ ಪ್ರಣಮಾಮ್ಯಹಂ. ನಮ್ಮ ಕುಲದೇವತೆ ಭಗವಾನ್ ಜೀವೇಶ್ವರರ ಬಗ್ಗೆ ಒಂದು ಅಭಿಮಾನ ಇರಲಿ, ಅದರಿಂದ ಇನ್ನೂ ಹೆಚ್ಚಿನ ಜನ ಅದರ ಬಗ್ಗೆ ಪ್ರಚಾರ ಆಗಬೇಕಾಗಿದೆ ಜೀವೇಶ್ವರರ ಬಗ್ಗೆ. ಹೀಗಾಗಿ ಅವರು ಪ್ರತಿ ಇದರಲ್ಲಿ ಓದಿ ಹೇಳ್ರಿ ಎಲ್ಲ ನಮ್ಮವರಿಗೆ ಅಭಿಮಾನ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇನ್ನೊಂದ್ಸಲ ಜೋರಾಗಿ ಹೇಳಿ, ಭಗವಾನ್ ಜೀವೇಶ್ವರ್ ಕಿ, ಭಗವಾನ್ ಜೀವೇಶ್ವರ್ ಕಿ, ಗುರು ದತ್ತಾತ್ರೇಯ ಕಿ. ಧನ್ಯವಾದಗಳು. ಸಮಾಜದ ರಾಜ್ಯಾಧ್ಯಕ್ಷರಾಗಿ ಸಮಾಜದ ಕುರಿತು ಚಿಂತನ ಪರ ತಮ್ಮ 4 ಮಾತುಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಎನ್ ಭಂಡಾರಿ ಸಾಹೇಬರಿಗೆ ಧನ್ಯವಾದಗಳು. ಇದೀಗ